ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ಪಂಡರಾಪುರವೆಂಬ ದೊಡ್ಡ ಶಹರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ಪಂಡರಾಪುರವೆಂಬ ದೊಡ್ಡ ಶಹರ ಅಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ವಿಠೋಬ ಗಳಿಸನ ಭರಪೂರ ವಿಠೋಬ ಗಳಿಸನ ಭರಪೂರ ವಿಠಲ ನಾಮದ ಸಾಗರ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ದುಡಿಯುವ ಜನಕ ವಿಠಲ ಹಿಡಿಸ್ಯಾನೋ ಅವರ ದುಡ್ಡಲ ದುಡಿಯುವ ಜನಕ ವಿಠಲ ಹಿಡಿಸ್ಯಾನೋ ಅವರ ದುಡ್ಡಲ ಸಾವುಕಾರ ದುಡ್ಡಿನ ಕಟ್ಟೆಲ್ಲ ಸಾವುಕಾರ ದುಡ್ಡಿನ ಕಟ್ಟೆಲ್ಲ ತಿಂದಾರ ನಡುಗಿನ ಒಂದಲ್ಲ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ದುಡಿಸರ ಬಡವನ ಹಗಲೆಲ್ಲ ಹರ್ಷಾರ ನೆದ್ದರ ಹೊಳಿಯಲ್ಲ ದುಡುತ್ತರ ಬಡವನ ಹಗಲೆಲ್ಲ ಹರ್ಷಾರ ನೆತ್ತರ ಹೊಳೆಯಲ್ಲ ವಿಠಲ ನೋಡ್ಯಾನು ಇದನ್ನೆಲ್ಲ ವಿಠಲ ನೋಡ್ಯಾನು ಇದನ್ನೆಲ್ಲ ಸಂಸಾರದಲ್ಲಿ ನನ್ನ ಹುಳುಗೆಲ್ಲ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ ನಮ್ಮ ಜಯಾದಿ ವಿಠಲ ಪಾಂಡುರಂಗ राम राम रे जीवन जी हाँ राम राम साहब हाँ राम राम हे ಜಲ್ಬಾ ಎಷ್ಟು ಬೋದಾಗ್ಯಾವ ಅಕ್ಕಾಜಿ ಮಾರ ಬೋದ್ ರೆಡಿ ಮಾಡಿ ಅವ್ನು ಹೆಂಗ್ ನಡೆದದ ಕೆಲಸ ಎಲ್ಲ ಬರೋಬ್ಬರಿ ನಡೆದದ ಇಲ್ಲ ನೀವ್ ಹೇಳಿದ ವೇಳೆಗೆ ಮುಗಿತದ್ರಿ ದೀವಂತಿ ಹಾ ಲಗು ಲಗುನ ಮುಗಿಬೇಕ ಇವತ್ತ ನೋಡ್ ಕಳ್ಸೋದೈತಿ ಹ್ಞೂನ್ರಿ ಇದೇನಿದ ತಪ್ಲ ತಡಿ ಕಾಡಿ ಮಾತಿ ಚಂದಗೆ ಬ್ಯಾರಿ ಬ್ಯಾರಿ ಮಾಡಿಡ್ರಿ ಹ್ಞೂನ್ರಿ ಆ ಕಾಡಿ ಒಂದ್ ಕಡೆ ಚಂದಗೆ ಒಟ್ಟಿಡ್ರಿ ಈಗೇನ ಗೌಡ್ರು ಬರ್ತಾರ ಮಾತಾಡ್ಕೊಂತ ಕಾಲಹರಣ ಮಾಡ್ಬೇಡ್ರಿ ಹ್ಞೂನ್ರಿ ಎಲ್ಲರಿಗೂ ಆತಾತಿಲ್ಲ ನೋಡ್ರಿ ಈ ದಿವಾಂಜಿದ್ ಒಂದ್ ನೋಡು ಹೆಚ್ಚಿಂದಾತು ನಾ ಬಾಳ ಸಾಜೂಕದನ ಅಂತ ತೋರಿಸ್ತಾನ ಅಲ್ಲಿ ಗೌಡ್ರಿ ಎಲ್ಲ ಜೋರ್ ಸುರಿಸ್ತಾನ ಇಲ್ಲಿ ಹೆಂಗಸ್ರು ಅಂತ್ಯಾಕ್ ಬಂದು ದಿಮಾಕ್ ಮಾಡ್ಕೊ ಹೋಗ್ತಾನ ಅಡ್ಕೊ ಗೌಡ್ರಂಗ ಅವನು ಯಾವಾಗಿನಾರ ಕಟ್ಕೊಂಡು ಎಲ್ಲಿ ಹೊಡಿಬೇಕಂತ ಅಲ್ಲಲ್ಲಿ ಈ ಸೊಳಪ್ ಮಾರಿಗೆ ಯಾರ ಆರ್ತಿ ಎತ್ಬೇಕ ಅದಕ್ಕ ಕುಡ್ತಿರ್ದೊಳಗ ಖುಷಿ ಪಡ್ತಾರ ಏ ಚಂದ್ರಿ ಬರೋಣ ಬಾ ಹಾ ಬನ್ನಿ ಬನ್ನಿ
ನಾವೇನೋ ಹೋಗಿ ಊಟ ಡಬ್ಬಿ ತರ್ರಿ. ಗೌಡ್ರಿಗೆ ಲೇಟ್ ಆಕೈತಿ, ನಂದು ಜರ ಕೆಲಸ ಐತಿ. ರುಕ್ಕೋಬಾಯಿ ನೀನ ಹೋಗ. ಐತಿ ಹೊಡ್ಸಿ ನನಗೂ ಜರ ಮನೆ ಕೆಲ್ಸ ಐತ್ರಿ. ನಮ್ ಪಾಲ್ ಗಟ್ ಮನ್ಯಾಗ ಆರಾಮಿಲ್ಲ, ಸೂಟ್ಯಾಗ ಮನೆಗೆ ಹೋಗ್ಬೇಕು. ಬಟ್ ಬಾಯಿ ನೀನ ಹೋಗ. ಅಲ್ರಿ ದಿವಾಂಜಿ, ನನ್ಗೂ ಜರ ದಂಡಿ ಐತಿ. ಅಲ್ಲೇ ಚಂದ್ರಿ ಅದ ನೋಡಿ. ಹೌದಲ್ಲ ಚಂದ್ರಿ, ನೀನೇ ಜರ ಹೋಗಿ ಬಾ. ನಾ ಗೌಡ್ರ ಮನೆ ಕಡೆ ಹೋಗೇ ಇಲ್ರಿ ದಿವಾಂಜಿ. ಈಗ ಹೋಗಿ ಬಾ, ದುಡಿ ಆಗ್ತೈತಿ. ಒಳಗಡೆ ಗೌಡ್ರ ಅದಾರ ಏನ್ರಿ? ಗೌಡ್ರ ಇನ್ನ ಬಂದಿಲ್ರಿ. ಆ ಕಾರ್ಕುಂಡ್ರ ಅದಾರ ಏನ್ರಿ? ಕಾರ್ಕೊಂಡ್ರಿ ಯಾರ್ರಿ? ದಿವಾಂಜಿ ಅವಂದಲ್ರಿ? ಶಿವಾಂಜಿನೋ ಕಾರ್ಕೊಂಜಿನೋ ಯಾರಿದ್ರು ನಮ್ಗೇನೋ? ನಮ್ಗ ನಮ್ ರೊಕ್ಕ ಕೊಡ್ಬೇಕು. ತಂಬಾಕ್ ಹಚ್ಚಿ ತಿಂಗಳುಗಳು ಕಳೆದೋದು. ಈ ನಮ್ ರಕ್ತ ಸುಟ್ಟು ಹೋಗೋದು ಈ ಗೌಡ್ರಿಗೆ ಕುಲಕರ್ಣಿಯವ್ರಿಗೆ ಹೆಂಗ್ ಗೊತ್ತಾಗೋದು? ದಿವಾಂಜಾರ ಅದಲ್ಲ ಬರ್ರಿ. ರಾಮ್ ರಾಮ್ ದಿವಾನ್ಜಿ. ರಾಮ್ ರಾಮ್. ಏನ್ ಬಂದಿದ್ದು? ತಂಬಾಕದ ರೊಕ್ಕಕ್ಕೆ ಹೌದಲ್ಲ? ಹೌದ್ರಿ, ಸ್ವಲ್ಪ ಅಡಚಣೆ ಇದಾವೆ. ನೋಡ್ರಪ್ಪ, ನಮಗೂ ಸಮಸ್ಯೆಗಳಿರ್ತಾವ, ಜರ ತಡ್ಕೋಬೇಕು. ಅಲ್ರಿ ನಿಮ್ಗ 100 ಅಡಚಣೆ ಇರ್ತಾವ. ಅದನ್ನ ತಗೊಂಡು ನಾವೇನ್ ಮಾಡೋದ್ರಿ? ನಮ್ಗ ನಮ್ ರೊಕ್ಕ ಕೊಡ್ರಿ. ಅದೇ ಹೇಳ್ತೀಯಲ್ಪ, ನಮಗೆ ಸಮಸ್ಯೆಗಳಿರ್ತಾವು, ಜರ ತಡ್ಕೋಬೇಕಂತ ಹೇಳಿದ್ನಲ್ಲ. ದಿವಾನ್ಜಿ, ನೀವು ಕೇಳಿದ ಕಮ್ಮಿ ರೇಟ್ನೊಳಗೆ ತಂಬಾಕು ಹಚ್ಚಿ ನಾವು ಎಡ್ತಾಕೋದ್ರೊಳಗೆ ಇಲ್ಲಿ ನೋಡ್ರಿ ನಮ್ ಕಾಲಾಗಿನ ಚಪ್ಲಿ ಉಂಟ ಹರಿದಾವ್ರಿ. ಅದಕ್ಕೆ ನನಗೆ ಹೆಂಗ್ ಮಾಡತ್ತೀರಿ? ಆಹಾ, ಇದು ಚಂದ ಹೇಳಿದ್ರಿ. ಅದಕ್ಕೆ ನನ್ಗೇನ್ ಮಾಡ್ಬೇಕಂತ್ರಿ ಅಂತ ರೊಕ್ಕ ಕೊಡ್ರಿ ಅಂತೇವೆ. ರೊಕ್ಕ ಕೊಡ್ತೇವಂತೀವಲ್ಲ, ನಾವಿಲ್ಲ ಅಂತೀವಿ. ಅಲ್ರಿ ಕೊಡ್ತೇವೆ ಅಂತೀರಿ, ಆದ್ರ ಕೊಡೋದನ್ನ ಮಾಡಕತ್ತಿಲ್ಲ ಅಲ್ರಿ. ನೋಡ್ರಿಪ್ಪ, ನಮಗ ನಿಮಗ್ ಕೊಡುವಂತ ರೊಕ್ಕ ಮ್ಯಾಲಿನ ಸಾವುಕಾರ ಕಡೆಯಿಂದ ಬರಬೇಕ. ಸೌಕರೋ ಕೆಳಗಿನ ಸೌಕರೋ ಅದೆಲ್ಲ ಗೊತ್ತಿಲ್ರಿ. ಹಂಗ್ ನೋಡಿದ್ರೆ ನೀವೆಲ್ಲರೂ ಒಂದೇ ಇದ್ದೀರಿ, ಸಾವಿಲಾಗಿರ್ತೀರಿ. ಯಾಕ ಎಲ್ಲ ಬಿಲ್ಲದ್ ನಾಲ್ಗೆ ಅಂತ ತಲೆ ಬಂದಂಗ ಮಾತಾಡ್ಬೇಡ್ರಿ. ನಾನು ಬಹಳ ಕೌಂಟ ಮನುಷ್ಯ ಅದೇನು. ಪ್ರತಿಭಾ ನಡಿ. ಅಲ್ರಿ ದಿವಾಂಜಿ, ಅವ ಒಂದ ಮಾತಾಡಿದಕ್ಕೆ ಚಟ್ಗಿ ಹತ್. ನಾವು ರೈತರು ಸಾಲ ಕೊಟ್ಟಾರ ಕಡೆಯಿಂದ ದಿನಾನು ಉಳಿಸ್ಕೋಬೇಕಾಕೈತಿ. ಸಾವಿರ ಮಾತಾಡ್ತಾರ. ಅದು ಅಲ್ಲ, ನಮ್ಗ ಉರ್ಲಕ್ಕಳು ಪಾಳೆ ಬಂದೈತಿ, ತೂಕದಾಗ ಫರಕ್ ಬಂದೈತಿ. ನಮ್ ರೊಕ್ಕ ಇವತ್ತು ಬೇಕ್ರಿ. ಅದನ್ನ ಗೌಡ್ರಿಗೆ ಕೇಳ್ಕೊರಿ. ಏನ್ರಿ ದಿವಾಂಜಿ ಹಂಗಂದ್ರ? ಗೌಡ್ರು ಬರ್ತಂಗ ನಾವು ಇಲ್ಲೇ ಕೊಂಡಿರ್ತೀವ್ರಿ. ಗೌಡ್ರು ಬರ್ಲಿ, ಗೌಡ್ರು ಬಂದ್ಮೇಲೆ ರೊಕ್ಕ ಕೇಳಿ ಇವತ್ತು ರೊಕ್ಕ ಇಸ್ಕೊಂಡ ಹಾಕೇವಿ ನಾವ್. ಬರ್ಲಿರಿ, ನಮ್ಮ ಅಪ್ಪಂದ ಏನ್ ಹೋಗುದದ? ಬರ್ಲಿರಿ, ಗೌಡ್ರು ಬರ್ಲಿ, ಮತ್ತೆ ಯಾರು ಬರ್ಲಿರಿ, ಅವ್ರ ಮೇಲೆ ಬರ್ಲಿರಿ. ಹೋಗೋದ ಬೇಡ. ಹೌದು, ಇವತ್ತು ಇಲ್ಲೇ ಕುಂತ ರೊಕ್ಕ ಇಸ್ಕೊಂಡು ಹೋಗುದು ಇವತ್ತು. ಉಳ್ಕೊಂಡ್ರೆ ಏನ್ ಆಡ್ತೀನಿ ತಮಾಷಾ? ಅವಾಜ್ ಅಲ್ಲಿ ಮಠ ಕೇಳಿ ಬರಾಕತೈತಿ. ಇದ್ರ ರೊಕ್ಕ ಏನ್ ಸಾಂತ್ಯೋ? ಇವ್ರು ತಂಬಾಕದ ರೊಕ್ಕಕ್ಕೆ ಬಂದಾರ್ರಿ. ಇವ್ರದ್ದು ತೂಕದಾಗ ಫರಕ್ ಐತಂತ್ರಿ. ನೋಡಪ್ಪ, ನೀವಿಷ್ಟು ಜೋರ್ ಬಾಯಿ ಮಾಡಿದ್ರೆ ಏನ್ ಪ್ರಯೋಜನ? ರೊಕ್ಕ ಮ್ಯಾಲಿಂದ ಬರ್ಬೇಕು, ಅದು ಬರದ ಹೆಂಗ್ ಕೊಡಾಕ್ ಬರ್ತೈತಿ? ಇನ್ನ ತೂಕ ಸಮಸ್ಯೆ ಯಾರ್ದಂದ್ರಿ? ನಂದ್ರಿ ವಜನದಾಗ ಫರಕ್ ಬಂದೈತಿ. ನಮಗೂ ಮನ್ಯಾಗ ಬಾಳ ಹರ್ತಾಟ ಅದಾವ. ಅದು ಅಲ್ದ ಮನ್ಯಾಗ ಮದ್ವಿ ಬಿಟ್ಕೊಂಡೇವ್ರಿ. ನಮ್ ರೊಕ್ಕ ಇವತ್ತ ಬೇಕಂದ್ರ ಬೇಕ್ರಿ. ಏನಂಗಂದ್ರೆ ಅಲ್ಲೋ, ನಿನ್ನಿದ್ರಿಗಿನ ತೂಕ ಮಾಡಿರ್ತತಿ. ಅದು ಅಲ್ಲ, ಕಾಡಿ ಮಾತಿ ಬಾರ್ದನ್ ಸೂಟು ಅಂತ ತಂದಿರ್ತತಿ. ಏನ ಹೊಸಬ್ರ ಹೆಂಗ್ ಮಾತಾಡ್ತೀಯಲ್ಲ? ಅಲ್ರಿ, ಕಾಡಿ ಮಾತಿ ಬಾರ್ದಾನ್ ಸೂಟ ತೆಗಿರಿ, ಯಾರ್ ಬ್ಯಾಡ ಅಂತಾರ? ಆದ್ರ ನಾ ಮಾಡಿದ ವಜನಕ್ಕ ನೀವು ಕೊಟ್ಟ ವಜನದ ಪಟ್ಟಿಗೆ 10 ಕಿಲೋ ಫರಕ್ ಐತ್ರಿ. 10 ಕಿಲೋ ಅಂದ್ರೆ ಏನ್ ಕಮ್ಮಿ ಏನ್ರಿ? ಅಂದ್ರ ನಮ್ಮ ವಜನ ಕೊಟ್ಟದ ಅಂತೆ ನೀನು? ಅದ ನಮಗ್ ಗೊತ್ತಿಲ್ರಿ. ನಾನು ವಜನ್ ಮಾಡಿ ಟ್ರ್ಯಾಕ್ಟರ್ನಾಗ ಹೇರ್ ಕಳ್ಸಿದ ಮೇಲೆ ಇಲ್ಲಿ ನೀವು ವಜನ್ ಮಾಡಿದಾಗ ಫರಕ್ ಬಂದೈತಿ ಅಂದ್ರ ತೂಕದಾಗ ಹೊಡೆದಿರ ಸಂಸಾರ ಬಂದೈತೆ. ಏತಮ್ಮ, ಯಾರ ಮುಂದೆ ಮಾತಾಡಕತ್ತಿ? ಖಬರ್ ಇಟ್ಟ ಮಾತಾಡ.
ಏನೇನ್ ಮಾತಿನ ಅರ್ಥ? ನಾವಿದನ್ನ ನಿನ್ನೆಯಿಂದ ಮಾಡಕ್ ಹತ್ತಿಲ್ಲ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಮಾಡ್ಕೊಂತ ಬಂದೇವಿ ದಂಧೆನ. ಅದ್ರ ನಮಗ್ ಗೊತ್ತಿಲ್ರಿ. ನಾವು ರೈತರ ಅಂತೇಳಿ ನೀವು ಸಾವುಕಾರಾಗ ಅಂದಿಸ್ಕೊಳಕ್ ಬಂದ್ರ ನಾವು ಅಂದವ್ರಲ್ರಿ. ಅದು ಅಲ್ಲದೆ ತೂಕದ್ದು ಪರಕದ್ದು ರೊಕ್ಕ ಇವತ್ತ ಬೇಕಂದ್ರ ಬೇಕು. ರೊಕ್ಕ ಬೇಕು ನಮಗೆ. ನಮ್ಮ ಇವತ್ತು ರೊಕ್ಕ ಬೇಕಂದ್ರೆ ಬೇಕ್ರಿ. ಸಂಜೆ ಆಗೋದ್ರೊಳಗಾಗಿ ನಾವು ಊರ್ ಸೇರ್ಬೇಕ್ರಿ. ಕುಲ್ಕಣ್ಣ ಜರ ಆಯ್ತ ನೀವೇ ಇವ್ರಿಗೆ ತಿಳಿಸಿ ಹೇಳ್ರಪ್ಪ. ನಾ ಹೇಳಿದ್ರ ತಿಳ್ಕೊವಲ್ರಿ. ಅವ ತೂಕದಾಗ ಹೊಡೆದಿರಿ ಅಂತಾನ. ನಾವಿದ್ ನಿನ್ನೆಯಿಂದ ಮಾಡಕತ್ತಿಲ್ಲ ದಂಧೆನ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಮಾಡ್ಕೊಂತ ಬಂದಿರಿ ದಂಧೆನ. ಸ್ವಲ್ಪ ತಿಳಿಸಿ ಹೇಳ್ರಿ ಅವ್ರಿಗೆ. ಆತು ಬಿಡ್ರಿ. ಕುಲ್ಕಣ್ಣ ನಾಳೆ ಇನ್ನೊಂದ್ ಸ್ವಲ್ಪ ನಾ ಹೆಚ್ಚಿಗೆ ಹೇಳ್ರಿ. ಇನ್ನೊಂದು ಒಕ್ಕಾರಿ ಒಳಗ ಕೆಲಸ ಜಾಸ್ತಿ ಐತಿ. ಸ್ವಲ್ಪ ತಿಳಿಸಿ ಹೇಳ್ರಿ. ಅಲ್ಲಪ್ಪ, ಹಿಂಗ ಪೂರಾ ರೊಕ್ಕ ಬೇಕಂತ ಹಠ ಹಿಡ್ಕೊಂಡ್ ಕುಂತ್ರ ಏನ್ ಮಾಡಕ್ ಬರ್ತೈತಿ? ಇನ್ನೂ ಜಯಸಿಂಗ್ಪುರದಿಂದ ಬಿಲ್ಲ ಬಂದಿಲ್ಲ. ಈಗ ಮುಂಬೈ ಮಾರ್ಕೆಟಿನ ಲೇವಾದೇವಿ ನಮ್ಮ ಮಂದಿ ಆಗೈತಿ. ಅದಕ್ಕೆ ನಾ ಒಂದು ಕೆಲಸ ಹೇಳ್ತೀನಿ ಮಾಡಿ. ನಾವೊಂದು ಪಾತ್ರೆ ಕೊಡ್ತೀನಿ, ತಗೊಂಡೋಗ್ರಿ. ಬೇಡ ಅನ್ಬೇಡ್ರಿ. ಇದನ್ನ ನಾನು ಅವ್ರಿಗೆ ಹೇಳಿಲ್ಲ ತಿಳಿಲ್ಲ. ಪೂರಾ ನನ್ನ ಜವಾಬ್ದಾರಿಲಿ ಕೊಡ್ತೀನಿ. ಬೇಡ ಅನ್ಬೇಡ್ರಿ. ಬರ್ರಿ ಬರ್ರಿ, ತಗೊಂಡು ಹೋಗ್ಬರ್ರಿ. ಬರ್ರಿಪ್ಪ, ಬರ್ರಿ ಬರ್ರಿ. ಬ್ಯಾಡ್ರಿ. ಹೇ ಬ್ಯಾಡ ಅನ್ಬೇಡ. ಬ್ಯಾಡ್ರಿ. ಬ್ಯಾಡ್ರಿ. ಬೇಡ ಬಿಡ್ರಿ. ಆ ಚೂರು ಪಾರ ಎದಕ್ಕೂ ಹತ್ತಂಗಿಲ್ಲ. ಅಲ್ರಿಪ್ಪ, ಹಿಂಗ ಗುಣಕ್ಕಂತ ಕುಂತ್ರ ರೊಕ್ಕ ದುಪ್ಪಟ್ಟಾಗುದಿಲ್ಲ. ಹಣದ ತಟ್ಟಿ ಎಲ್ಲಾ ಕಡೆನೂ ಅದ. ಸಾಕಷ್ಟು ರೈತರು ತಂಬಾಕದ ರೊಕ್ಕ ಹಂಗ ಕುಂತದ. ತಿಳಿತಾನ? ಅದು ಯಾನ ಅಂತಾರಲ್ಲ, ಹಗ್ ಹರಿಲಿಲ್ಲ ಕೋಲ್ ಮುರಿಲಿಲ್ಲ ಅಂದಂಗತ್ತ. ಯಾನ ತಗನ ಬರ್ರಿ. ಆಚೆಗಾಗಿ ತಗೊಳ್ಬೇಕಲ್ಲ ನಾವು. ಬರ್ರಿ. ಆದ್ರೆ ಒಂದು ಮಾತ್ರ ದಿವಾಂಜಿ, ಮುಂದಿನ ಸರಿ ಬಂದಾಗ ನಮಗೆ ವಜನದ್ದು ಪರ್ಕದ್ದು ರೊಕ್ಕ ಬೇಕ. ಇಲ್ಲಾಂದ್ರೆ ಇಲ್ಲೇ ಟಿಕಾಣಿನ ಹುಡ್ತೇವೆ ಅಂದೆ. ಆತು ಬರ್ರಿಪ್ಪ, ಆತು ಬರ್ರಿ. ಅಷ್ಟ್ಯಾಕ ಜೀವಕ್ಕೆ ತ್ರಾಸ ಮಾಡ್ಕೊಂಡು ಹೇಳ್ತೀರಿ? ಆತು ಬರ್ರಿ. ನಡ್ರಿ. ಬಾಯ್. ಹಾಯ್. ಚಂದ್ರ. ಹಾಯ್. ನೀ ಜನ ತಡಿ. ನಿನಗಲ್ಲ ಅಂದದ್ದು, ನಾ ಅಂದದ್ದು ಸುಳ್ಳವ್ಗ. ನಿಂದು ರೊಕ್ಕ ಮುಡ್ಕೊಳ್ತಿದ್ರ ನಿಂದ್ರು. ಯಾರು ಬೇಡ ಅಂತಾರು? ನಡಿ. ನಂದ್ಯಾಕ್ ತಡಿ ಹಿಡಿದ್ರಿ ದಿವಾಣ್ಜಿ? ನಿನ್ ಪಗಾರದಾಗ ಮುರ್ಕೊಂಡೈತಿ ಅದಕ್ಕ. ನಾ ಏನ್ ಮಾಡ್ಯಾನಂತ ಅದು ಮುನಿಮ? ಟಾರ್ಗೆಟ್ ನಿನ್ ದಂಡ ಆಗಿಲ್ಲ. 1-2 ಸಲ ಅಟ. ಎಷ್ಟೋ ಸಲ ಹರೇ ಹೊತ್ತು 7:30 ಬಂದಾಕಿ ರಾತ್ರಿ 9:30 ತನಕ ನಿಂತ ಕೆಲಸ ಮಾಡಿ ನೀವು. ನಿನ್ ಕೆಲ್ಸ ಬರೋಬ್ಬರಿ ಆಗಿಲ್ಲ ಅಂತ ಗೌಡ್ಗೆ ರಿಪೋರ್ಟ್ ಹೇಳಾಗೈತಿ. ಅಂದ ಮೇಲೆ ಹೆಂಗ್ ಕೊಡ್ಲಾಕ್ ಬರ್ತೈತಿ? ಹಂಗ್ ಮಾಡ್ಬೇಡ ಮುನಿಮ, ಹಂಗ್ ಮಾಡ್ಬೇಡ. ನನ್ ಬಾಳ್ ಹರ್ದಾಟ ಐತಿ. ನನ್ ಕಾರ್ಬಾರ್ಯಾಗ ಲಕ್ವಾ ಹೊಡೆದು ದೂರ ದೇಶದಿಂದ ಎಣ್ಣೆ ತಂದು ತಿಕ್ಕಸ್ಬೇಕ. ಇಂದ ಪಗಾರದ ದಿನ ನನ್ ಪಾರ್ಗಳು ನಾವ್ ಅಯ್ಯೋ ಬಟರು ಚುಮ್ಮರಿಗೆ ಬಾಯ್ ತಕೊಂಡ್ ಕೂತಿರ್ತಾವ. ಹಂಗ್ ಮಾಡ್ಬೇಡ ಮುನಿಮ, ಹಂಗ್ ಮಾಡ್ಬೇಡ. ಸುಲವ ನೀ ಬಡ್ಡಿ ತೀರಿಸ್ಲಾಕ, ಎಣ್ಣೆ ತಿಕ್ಕಿಸ್ಲಾಕ ನನ್ ಕಡೆ ಒಂದು ಉಪಾಯ ಐತಿ. ಯಾನದು ಮುನಿಮ? ಇವತ್ತ 9:30 ತಕ್ಕ ಇಲ್ಲಿದ್ದು ಬಿಡು. ಯಾಕ? ಒಟ್ಟು ಮಳ್ಳಿ ಹಂಗ ಮಾಡ್ಬೇಡ. ಮುದಿಕಾದಿ ಕಾಡಿ ಮಾತಿ ಬ್ಯಾರಿ ಬ್ಯಾರಿ ಮಾಡುದು ಗೊತ್ತಿಲ್ಲ ನೀನೆ? ಬಾ. ನಾ ಅಂತ ಕೆಲ ಮುನಿಮ, ನಾ ಅಂತ ಕೆಲ, ನಾ ಅಂತ ಕೆಲ ಮುನಿಮ, ನಾ ಅಂತ ಕೆಲ.
ನಮ್ ಕೈ ಘಾಣಿ ಆಗಿರ್ತಾವ ಯಪ್ಪ. ಆಮ್ಯಾಕ ಅಪ್ಪಾರ ಏನಾರ ನೋಡಿದ್ರ ಈ ಕೈಯಿಂದ ಉಣ್ಣೋದ ತರ ಸಾದೀತು. ಬೇಡಪ್ಪ ಬೇಡ, ಹೋಗಯ್ಯಪ್ಪ ಹೋಗಯ್ಯಪ್ಪ ಹೋಗ. ಅಲ್ಲ ಅದ್ಯಾವ್ರು ಅದು ಏಟಿ ಚಿತ್ರದಾನ ಅಂತೀನಿ. ಪಾರಿಸ್ ಸಾವ್ಕಾರರು ಅಂದ್ರ ಇಡೀ ಊರ ಆಳಂತ ಪೊಲೀಸ್ ಪಾಟೀಲ್ರು. ಸುಟ್ಟು ಸುಡಲಾರದಷ್ಟು ಆಸ್ತಿ ಅಂಥವ್ರಿಗೆ ಇಂಥ ಕುಂಡಿ ಹೊಸಿಯು ಮಗ. ಇದ ಇವನ್ ಜಗತ್ತ, ಇದ ಇವಾಗ ಅಂದ, ಇದ ಇವಾಗ ಚಂದ. ಹೆಸರಷ್ಟ ಬಾಹುಬಲಿ, ಅದರ ಬಾಳ ಮಾತ್ರ ಬಾಳ ಬಲಹೀನ್ರಪ್ಪ. ಆಟ ಊಟ ಹೇಲ ಉಚ್ಚಿ ಎಲ್ಲ ಇಲ್ಲೇ. ಅವರ ಉಣಿಸ್ಬೇಕ್ರೆ ಅವರ ಹೊಲಸು ತೆಗಿಬೇಕು. ಇವನ ರೀ ಈಟೆಲ್ಲ ಆಸ್ತಿನೂ ಉಣ್ಣಾವ ಉಡಾವ ಇವನ. ಇನ್ನು ನಾವು ಉಣ್ಬೇಕು ಉಡ್ಬೇಕು ಅಂದ್ರ ದೊಡ್ಡ ಲಡಾಯಿನ ಮಾಡ್ಬೇಕು. ದುಡಿಯೋ ರೊಟ್ಟಿಗೆ ಕಸುವ ನುಚ್ಚು ಮಜ್ಜಿಗೆಯಿಂದ ಸಿತ್ಕೊಳಿಸ್ಕೋಬೇಕಾಗೈತಿ. ಹೊಸದ ಕಳ್ಳಿಗೆ ಕಟುಗು ರೊಟ್ಟಿ, ಕೆಂಪು ಖಾರಪುಡಿ, ಮೇಲಟ್ ಉಳ್ಳಾಗಡ್ಡೆ ಆಸರಾಗೈತಿ. ಎಷ್ಟು ಈ ಚಿತ್ರ ಐತಿ ನೋಡ್ರಲ್ಲ. ಹಸುವಿದ್ದವಾಗ ಉಣ್ಣಾಕಿಲ್ಲ, ಇದ್ದವಾಗ ಹಸುವ ಇಲ್ಲ. ಈ ಲೋಕದಾಟ ಹಿಂಗೈತ್ ನೋಡ್ರಿ ಅಪ್ಪ ಸಣ್ಣ ಸೋಕಾರ. ಯವ್ವರ್ರಿ ನಾನ್ರಿ ಯವ್ವ ಲಗ್ಮೆ ಬಂದೇನ್ರಿ. ಯಾನ್ ಲಗಮ್ಮ ಯಾನ್ ಬಂದಿದ್ದು? ಜರ ಸ್ವಾಗರ್ ಕಡೆ ದಂಧೆ ಐತ್ರಿ ಯವ್ವ. ಅವರು ಅಟ್ಟದ ಮೇಲೆ ಅದಾರ. ಯಾರದು? ಲಗಮರಿ ಆಗ ಬಂದ್ರು ನೋಡಿ. ರಾಮ್ ರಾಮ್ ರೀ ಅಪ್ಪ. ಏ ತುಕ್ಯ ಯಾರು ಬಿಟ್ರಲ್ಲ ಇಲ್ಲಿ? ತೊಡಗ ಯಾವಾಗ ಬಂದ್ಯೋ? ಅಪ್ಪ ಯಾನ ಈ ಕಡಿ ಜರ ನಿಮ್ ಕಡೆನ ದಂಧೆ ಐತ್ರಿ ಅಪ್ಪ. ತೋಟದ ಕೆಲಸ ಹೆಂಗ್ ನೋಡ್ಬೇಕು? ತೋಟದ ಕೆಲಸ ಎಲ್ಲ ಬರಾಬರಿ ನಡೆದೈತ್ರಿ ಅಪ್ಪ. ಆ ಮ್ಯಾಗಿನ ಪಟ್ಟಿಗ್ರಿ ಜರ ಖತ ಹಾಕಿ ನೀರ್ ಹಾಸಿಬಿಟ್ರ ಎಲ್ಲಾ ಬರಾಬರಿ ಆಗ್ತತ್ರಿ ಅಪ್ಪ. ಅದನ್ನಷ್ಟು ಮಾಡ್ಕೊಂಬಿಡು. ಹೂನ್ರಿ. ಬೇಕಂದ್ರ ಒಂದ್ 4 ಕಾಳು ಹೆಚ್ಚಿಗೆ ಇಟ್ಕೋ. ಹೂನ್ರಿ. ನಿನ್ ಹೆಂಡತಿನೂ ಕರ್ಕೋ. ಯಪ್ಪರ ಆಕಿ ಆ ಜಿನಗೌಡ್ರ ಒಖರಿಗೆ ದಂಧ್ಯಾಕ್ ಹೋಗ್ತಾಳು. ನೀವ ಜರ ಅಣ್ಣಾರಿಗೂ ಹೇಳ್ರಲ್ಲ ಅಂದ್ರ ಆಕಿನೂ ಕರ್ಕೋತೇನ. ಹೇಳ್ತಂಟ್ಗೋ. ಮನಿ ಕೆಲಸದವ್ರು ಹಾಕ್ತೀರಿ, ಕೆಲಸ ಕಾಳಜಿಲಿ ಆಗ್ತೈತಿ. ಕಾಳಜಿಯಿಂದ ಹಾಕತ್ತೀರಿ ಅಪ್ಪ. ಅದೆಲ್ಲ ಏನ್ ದಂಧೆ ತೆಗ್ದಿದಿ? ಯಪ್ಪಾರ ತೊಡೆ ಅಕ್ಕಿ ಜೋಳ ರೊಕ್ಕ ಬೇಕಾಗಿತ್ರಿ ಅಪ್ಪ. ಯಾನ ಅಕ್ಕಿ ಜ್ವಾಳ ರೊಕ್ಕ? ಓಯ್ ಎಲ್ಲ ಕೊಟ್ಟಾಗೈತಲ್ಲ, ಆಗ್ಲೇ ತಿಂದು ಮುಗಿಸಿದ್ರಿ. ಮತ್ತ ಆ ನಿನ್ ಖ್ಯಾತಿ ಒಳಗಿನ ತಂಬಾಕ ಮಾರಿದ್ಯಲ್ಲ, ಅದನ್ನ ಯಾನ್ ಮಾಡಿದಿ? ಅದನ್ನು ತಿಂದು ಮುಗಿಸಿದಿ. ಏನ ದಾರು ಗೀರು ಕುಡಿಯಕತ್ತೀಯ? ಮತ್ತೆ ಯಪ್ಪ ನಾ ಪರಮಾಣ ಮಾಡಿ ಹೇಳ್ತೇನೆ ರೀ ಅಪ್ಪ. ಏಯ್ ಇದ್ಯಾನಿದ್? ಕೈಯಾಗ ಕೋಲ್ ಹಿಡ್ದಿ ತೂರ್ಯಾಡಕತ್ತಿ ಬೇರೆ. ಇಷ್ಟು ರಾತ್ರಿ ಹೊತ್ನ್ಯಾ ಯಾಕೆ ಬಂದಿ? ಲೇ ಲಗ್ಮ್ಯಾ ಕೇಳ ಒಂದ. ಏಯ್ ಮೈ ತುಂಬ ಕುಡಿದಿದ್ದಿ ಬೇರೆ. ಹಿಂಗ ಕೈಯಾಗ ಬಡಿಗೆ ಹಿಡ್ಕೊಂಡು ಗೌಡ್ರ ದರ್ವಾಜದ ನಿನ್ ಜೋಲಿ ಹೊಡಿಯೋದು ಯಾರ ನೋಡಿ ಹಿಡಿಯಾರು. ಜನ ದರ್ವಾಜೆ ಬಿಟ್ಟು ಒಳಗ್ ಬಾ. ಸಾಕು ನಿನ್ ಸಾಷ್ಟಾಂಗ. ಹೇಳ ಯಾಕೆ ಬಂದಿ? ಏಯ್ ಇಷ್ಟೊತ್ನಾಗ ಎದಕ್ ಬಂದಿ ಅಂತ ಅಣ್ಣರಿಗೆ ಹೇಳು. ಹೇಳಿ ಹೇಳಿಲ್ಲ ಅವನು ನೀ ತಡ ಮಾಡಿದೆ ಅಂದ್ರೆ ನನಗೆ ಮನೆಗೆ ಹೋಗಕ್ ಸರ್ವತ್ತು ಹೇಳು. ಅಣ್ಣಾರ ನನಗೆ ಅನ್ಯಾಯ ಆಗೈತ್ರಿ. ನನ್ನ ಮಾನ ಮರುವಾದಿ 3 ರೂಪಾಯಿಗೂ ಬೆಲೆ ಇರ್ಲಾರ್ದಂಗ ಆಗೈತಿ.
ಯಾರನ್ನ ಕೊಂದಿಲಿ ಅಪ್ಪ? ಹಣ ರೀ, ರೊಕ್ಕಿದ್ದವ್ರು ಬಡವ್ರನ್ನ ಹಿಂದೆ ಶೋಷಣೆ ಮಾಡೋದ? ಅದ್ ಏನನ್ನು ಹೇಳಲಿ? ಕುಡ್ದಿದ್ದಾರೆ. ಹೋಗ, ಇಲ್ಲಿರ ಹರಿವತ್ ಮಾ ಹೋಗ್. ಹ್ಞೂನ್ರಿ ಅಪ್ಪ, ಆಟ ಮಾಡೋದು ಬಾಳ ಚಲೋ ನೋಡ್ರಿ. ಏಯ್ ಎಲ್ಲಿ ಕೋಲ್ ತಗೋಯ, ದೇವ್ರಿಗೆ ನಾ ನ್ಯಾಯ ಕೇಳೋಣ, ನಂಗೆಲ್ಲ ಖಬರ್ ಐತಿ, ನಾ ಎಲ್ಲ ಹಾಡ್ತಾನು. ಅಣ್ಣಾರ, ನಾ ನನ್ನ ಮನೆಗೆ ಹಾದ್ನಿರ, ಹೋಗೋದಕ್ಕೂ ಪೈಲಿ ನನಗೊಂದು ಸಂಶಯ ಇತ್ತು. ಆ ಸಂಶಯ ಕರೆ ಕೊಟ್ಟಿ ಮಾಡಕ್ ಜರ ಪರಮಾತ್ಮನ ಹಾಕಂದ್ರಿ. ಯಾಕಂದ್ರ ಧೈರ್ಯ ಬರ್ಬೇಕಲ್ರಿ. ಏಯ್ ಖಬರ್ ಗಿಡಿ ಲಘುಮಣ್ಣ, ನೀನು ನನ್ನಂಗ ಬಡವಿದ್ದಿ, ನನಗ ಅದು ನೋವು ಅನ್ಯಾಯ ನಾಳೆ ನಿನಗೂ ಆಗ್ಬೋದು. ಅದ್ ಏನ್ ಹೇಳುದು ಹೇಳಿ ಮುಗಿಸ್ರೆ. ಅಣ್ಣಾರ, ತಮ್ಮಂದ್ ಹೇಳೋದಂದ್ರ ನನ್ನ ಹೆಂಡತಿ ಪಾರಿರಿ, ಅಂದ್ರ ಪಾರ್ವತಿ ರೀ, ಸಾಕ್ಷಾತ್ ಪಾರ್ವತಿ ಅಂತ ಪವಿತ್ರ ಹೆಣ್ಮಗಳ್ರಿ. ಅಂತವಳ ಮ್ಯಾಲ ಆ ನಿಂಗೈಗೌಡ್ರ ಮಗ ಶಂಕರು ಅವ್ರ ಒಕ್ಕರ್ಯಾಗ ಒಂದ್ ಜರ ಸಲಿಗೆ ಇಟ್ಕೊಂಡ್ರಿ. ಅಲ್ಲಿ ಹಾಕಿ ದಿನ ತಂಬಾಕ್ ಚಾಕಿ ಮಾಡಕ್ ಹೋಗ್ತಾಳ್ರಿ. ಏನೋ ಬಡವ್ರ ಸಂಸಾರ ಅಂತ ಒಂಚೂರು ದುಡ್ಡು ಆಗ ಕೇಳ್ರಿ. ನೀನು ಕೊಡ್ತಕ್ಕೋ ಏನು ಮನಿ ಅಡಚಣಿಗೆ? ಇಲ್ರಿ ಅಪ್ಪ, ನಿಮ್ ಶಬ್ದ ತಪ್ಪತ್ರಿ, ನಮ್ಮ ಮನಿ ದ್ಯಾವ್ರ ಚಪ್ಪತ್ರಿ ಅಪ್ಪ. ನನ್ನ ಕುಡಿಯಾಕಲ್ರಿ, ಸಂಸಾರದ ಅಡಚಣಿಗ್ರಿ. ಆ ಕೊಟ್ಟ ರೊಕ್ಕಕ್ಕ ಯಾವ್ಯಾವ್ದನ್ನಪ್ಪ ಹೇಳಿ ದಿನಾ ನಮ್ಮ ಮನೆ ಹತ್ರ ಬರೋದು ಹೋಗೋದು ಮಾಡ್ತಿದ್ರಿ. ಇಂದು ಸಂಜೆಗೆ ಕತ್ಲದಾಗ ಏಕಾಏಕಿ ನಾ ಹೋಗಿದ್ದಕ್ಕೆ ಜಬ್ರಿ ಮಾಡ್ತಿದ್ದ ಸಿಕ್ಕ. ಅದಕ್ಕ ನಾ ಒಳ ಹೋಗೋದ್ರೊಳಗ ತನ್ನ ನಿಜಾರ ಕಬರಿ ಇಲ್ದಂಗ ಓಡ ಹಿತ್ಲು ಚಿಪ್ಪ್ಯಾರಿ ಬಾಜೆ ಮನೆ ಹೋಗ್ಕಂಡ್ರಿ. ಯಪ್ಪ ದೇವ್ರ, ನನ್ನ ಅಬರು ಅನ್ನೋದು ಊರ್ ಮಂದಿ ಬಾಯಿಗೆ ಎಲೆ ಅಡಿಕೆ ಆಗಿ ಹೋಗೈತ್ರಿ. ಆ ತಂಬಾಕು ಒಖಾರ್ಯಾಗೆಲ್ಲ ಇದ್ರದ ಕಾಟ್ ಹಬ್ಬೈತ್ರಿ, ಇದ್ರದ ಕಾಟ್ ಹಬ್ಬೈತ್ರಿ. ಈಗ ನೀವ ಏನಾರ ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡ್ರಿ ಏನಾರ. ಆತಾತ್, ನಿಂದು ಕೇಳೀನಿ, ಅವನು ಕರೆಸ್ತೇನೆ, ತಾಕಿತ್ತು ಮಾಡ್ತೀನಿ. ಜಡ ಈಗ ಅಂಥದ್ದೇನು ಗಟ್ಸಿಲ್ಲ. ಮಾನ ಮರ್ವಾದಿ ಪ್ರಶ್ನೆ ಐತಿ, ತಿಳಿತಿಲ್ಲ? ನಾ ಎಲ್ಲ ವಿಚಾರ ಮಾಡ್ತೀನಿ. ಈಗ ನೀನ ನಡಿ. ಅಣ್ಣಾರ, ತಾವು ಹಿರಿಯರದಿರಿ, 4 ಮಂದಿಗೆ ಆಕಲ್ ಹೊಡೋಂತಾರಾಗಿರಿ. ನಾ ಹಿಂಗಂತಾನಂತ ಬೇಕಾರ ನಿಮ್ಮ ಎಡ್ಗಾಲ ಮೆಟ್ಟಿಲ್ಲ ಹುಡ್ರಿ, ಬೇಡ ಅನ್ನಂಗಿಲ್ಲ. ಅವ ನನ್ನ ಹೆಂಡತಿ ಮೈ ಮೇಲೆ ಹೋದಂಗ ನಾ ಏನಾರ ಅವನ ಹೆಂಡತಿ ಮೈ ಮೇಲೆ ಹೋದ್ರ ಅವ ಮಾಡಿದ ತಪ್ಪಿಗೆ ಇಂದ ನೀ ಮಾಡಕ್ ಹೊಂಡ ತಪ್ಪಿಗೆ ಅವರವ್ರ ಹೆಂಡ್ರ್ಯಾಗ ಬಲಿಯಾಗಲೇ. ಬಿಡ್ರಿ ಗೌಡ್ರ, ಅವರಿಗೆ ಹೇಳ. ನೋಡ್ರಿ ನೋಡ್ರಿ ಏನಾರ ನಾ ಬರೀ ಕಲ್ಪನೆ ಮಾಡಿ ಅನ್ನೋದಕ್ಕ ಅವ್ರಿಗೆ ಸಿಟ್ಟು ಬಂತ. ಇನ್ನ ನನಗೆ ಹೆಂಗಾಗಿರ್ಬಾರ್ದ್ರಿ? ನನ್ನ ಕಣ್ಣು ಹೋದ್ರ ನನ್ನ ಹೆಂಡತಿ ಮೈ ಮೇಲೆ ಮೈಯೆಲ್ಲ ಉರ್ದು ಹೋತ್ರಿ. ಅಲ್ಲೇ ಸಿಕ್ಕಿದ್ರೆ ಅವ್ನು ಕುಡ್ಗಲ್ಲೇ ಕೊಚ್ಚ ಹಾಕ್ಬಿಡ್ತಿದ್ದೆ. ಬಡವ್ರ ಜೀವಕ್ಕೆ ಕಿಮ್ಮತ್ತ ಇಲ್ಲನ್ರಿ. ರೊಕ್ಕ ಐತಿ ಅಂತ ಜೀವನ ಮಾಡ್ತೀವಿ ಬಿಡದ. ನೀವ ಹೇಳ್ರಿ ನೋಡೋಣ. ಗೌಡ್ರ, ನನಗಿಷ್ಟು ಹೇಳಿದ್ರಿ ಹೇಳೇನ್ರಿ, ಇನ್ನ ನಿಮಗ್ ತಿಳಿದ್ ನ್ಯಾಯ ಕೊಡ್ರಿ. ಬರ್ತೇನ್ರಿ, ನಾನು ಬರ್ತೇನ್ರಿ ಅಣ್ಣ. ನೋಡ್ ಭೀಮಣ್ಣ, ನೀನ ಒಂದ್ ಜರ ನೋಡೇನ್ ಗೌಡ್ರ, ನೋಡೇ ಒಳಗ್ ಬಂದೇನೆ. ಮಾನ್ಯವ ಶಂಕರನ್ ಜೋಡಿ ಕುಸ್ತಿ ಹಿಡಿದಾಗ ನಾನ ನಡುವಾಗಿ ಕುಸ್ತಿ ಬಿಡಿಸೇನೆ. ನೀವು ಊರ್ ಪೊಲೀಸ್ ಪಾಟೀಲ್ ಇರ್ದಿರಿ, ಊರ್ ಹಿರಿಯರ್ದಿರಿ, ಅದೇನ್ ಪಂಚಾಯತಿ ಮಾಡ್ತಿರೋ ಮಾಡ್ರಿ. ಆದ್ರ ರೊಕ್ಕ ಐತಿ ಅಂತ ಹೇಳಿ ಹೆಂಗಸೂರ್ ಅವ್ರು ಲುಟಾಸಕ್ ನಿಂತ್ರ ಸಿದ್ಧನಂತವ್ರ ಕೈಯೊಳಗ ಅಸ್ತ್ರ ಶಸ್ತ್ರ ತಗೊಳ್ಳೋದು ಸಹಜನ ಐತಿ. ಮುಂದಾಗೋ ಅನಾಹುತಗಳಿಗೆ ನೀವ ಕಾರಣರಾಗ್ತೀರಿ. ಭೀಮಣ್ಣ, ಇದು ನಿನ್ನ ಸಮಾಜ ಸುಧಾರಣಾ ಸಭಾ ಅಲ್ಲಪ್ಪ. ನಾವು ಯಾನ ಮಾಡಬೇಕು, ಎತ್ತ ಮಾಡಬೇಕು ಅನ್ನೋದು ನಮಗ ಗೊತ್ತೈತಿ. ನಿಮ್ಮ ಈ ಅಡಮುಟ್ಟ ನೀತಿನ ನಿಮಗ್ ಒಂದ್ ದಿವ್ಸ ಕೂತಾಗ್ತೈತಿ, ತಿಳ್ಕೊರಿ. ನೀ ಯಾನ್ ನಮಗ ಧಮಕಿ ಕೊಡಕ್ ಬಂದಿಯೋ, ಏನ ಸಿದ್ಧ ಜಗಳ ಬಿಡ್ಸಕ್ ಬಂದಿಯೋ? ನೋಡ್ರಿ ಗೌಡ್ರ, ಇದು ಧಮಕಿ ಅಂದ್ರ ಧಮಕಿ, ಇಲ್ಲ ಅಂದ್ರ ನಿಮಗಿದೊಂದು ಅರಿವಿನ ಗಂಟಿ, ತಿಳ್ಕೊರಿ. ಲಗ್ನ ಯಪ್ಪರ ಯಾನ್ಲಿ ಇವನ್ ಹಕ್ಕಿಕತ್ತು? ಯಾರೇನ್ ಬಿಡ್ರಿ ಅಪ್ಪ,
ಹಂಗ ನಮ್ ಸಿದ್ದಣ್ಣ ಬಾಳ ಚಲೋ ಮನುಷ್ಯ ರೀ. ಆದ್ರ ಜರ ಸುಳಿ ಸುಮಾರು ಐತಿ ನೋಡ್ರಿ ಅಪ್ಪ. ಯಾಕಂದ್ರ ಅವಾಗ ಅವಾಗ ಒಟ್ಟು ಕುಡಿತಿರ್ತಾನ್ರಿ, ಹಿಂಗಾಗಿರಿ. ಮತ್ ಹಂಗಂತ ದೊಡ್ಡ ಕುಡಿಕೆ ಅಲ್ರಿ ಅಪ್ಪ. ಕೈಯಾಗ ಒಂದ್ ಏನ್ರ ದಂಧೆ ಹಿಡಿದಂದ್ರ ಅದನ್ನ ಮುಗಿಸೋದಂಕ ಅವೇನು ಈ ಸೆರೆ ಸಂಧಿ ಅಂತ ಹೋಗವಲ್ರಿ ಅಪ್ಪ. ಆದ್ರ ಯಪ್ಪಾರ ಇವ ಈಗ ಹೋದ್ನಲ್ರಿ, ಈ ಪುಡಾರಿ ಭೀಮಣ್ಣ ಹೋದ್ನಲ್ರಿ, ಇವಾಗ ಜರ ಅನ್ಸ್ತಾನ್ರಿ. ಹಿಂಗಾಗಿ ಇವನ್ ಕೈಯಾಗ ದಂಧೆ ಮಾಡ್ತಾನ್ರಿ. ಇಲ್ಲಾಂದ್ರ ಅಲ್ಲೆಲ್ಲೇ ದೊಡ್ಡ ರೈತರ ಕಡೆ ಇವ್ರ ಕಡೆ ದಂಧೆ ಮಾಡ್ಕೊಂತ ತನ್ನ ಪಡಿತಾ ಇರ್ತಾನ್ರಿ. ಹಂಗ ಆ ಪಾವನ್ಯಾರಿಗೆ ಪರೂರ್ನವ್ರಿಗೆ ಹೇಳಿದಂಗ ಅವನ ಇತಿಹಾಸ ಭೂಗೋಳ ನನ್ನ ಮುಂದೆ ಹೇಳಕ್ ಬರ್ಬ್ಯಾಕ. ಇಂದ್ ಯಾನ್ ಹಕ್ಕಿಕತ್ ನಡೀತು ಅನ್ನೋದನ್ನ ಹೇಳ. ಆದ್ರಿ ಅಯ್ಯಪ್ಪ ಅದು ನನಗ್ ಜರ ಹಸಿ ಬಿಸಿ ಆಗ್ಯಾಕ ಗೊತ್ತದರಿ ಯಪ್ಪಾರ. ಅಂದಂಗ ನಿಂಗೈಗೌಡ್ರ ಮಗ ಶಂಕರ್ ಗೌಡ್ರ ಅದಾರಲ್ರಿ, ಅವರು ಜರ ಹಲ್ಕಟ್ಟು ಮನುಷ್ಯರ ಅದಾರ ಬಿಡ್ರಿ ಅಪ್ಪ. ಬರೀ ಊರ್ ತುಂಬಾ ಇಂತ ಭಾರ ಬಾನ್ಗಡಿದ ತುಂಬ್ಯಾವ್ರಿ. ಹಿಂಗ್ಯಾನ್ ಹಂಗ ನಮ್ಮ ಸಿದ್ದೆ ಅದನಲ್ರಿ, ಬಾಳ ಚಲೋ ಮನುಷ್ಯ ಅದನ್ರಿ ಅಪ್ಪ. ಅಲ್ಲೋ ಕುಡ್ದಾನ ಮೈ ಮೇಲೆ ಖಬರಿ ಬೇಡ. ಹೌದ್ರಿ ಅಪ್ಪ. ಆದ್ರ ಅವ್ನ ಹೆಂಡತಿದೊಂದು ಸಂಶಯ ಇತ್ತಲ್ರಿ, ಅದನ್ನ ಖರೆ ಕೊಟ್ಟಿ ಮಾಡ್ಕೊಳಕ ಇವತ್ ಜರ ಏನೋ ಹಾಕೊಂಡಿರ್ಬೇಕು ಬಿಡ್ರಿ ಅಮ್ಮ. ಯಪ್ಪಾರ ಹೊತ್ತು ಭಾಳ ಆದ್ರಿ ಅಪ್ಪ, ನಾ ಇನ್ನ ಬರ್ತೇನ್ರಿ ಅಪ್ಪ. ನಡಿ ನಡಿ. ಲೇ ಲಗ್ನ್ಯ ಯಪ್ಪಾರ ಬಾಯಿಲ್ ಇಲ್ಲಿ ನಡೆದದ್ದನ್ನ ಊರಾಗ ಹೋಗಿ ಹೊರದು ಹಂಚಿ ಪಿಲ್ಲಿ ಮಾಡಿಬಿಡ್ದ. ಇಲ್ಲಿ ನಡೆದದ್ದನ್ನು ಇಲ್ಲೇ ಬಿಟ್ಟು ಹೋಗ್. ಹ್ಞೂನ್ರಿ ಅಪ್ಪ. ಇಲ್ಲಡ ಆ ಭೀಮೇನ ಪುಡಾರಿಗಿರಿ ಜರ ಹುಷಾರ್. ಹ್ಞೂನ್ರಿ ಅಪ್ಪ, ನಾ ಬರ್ತೇನ್ರಿ. ನಡಿ. ज्ञानदेव तुकाराम 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 ज्ञानदेव तुकाराम तुकाराम तुकाराम. ಬಾಬಿ ಬಣ್ಣ ಬರ್ರಿ, ಕುಂದ್ರಿ ಕುಂದ್ರಿ. ಅಂದಂಗ ಬೇಮಣ್ಣ ಯಾಕಣಿಂದ ಬಂದಿ? ಸುರ್ಪುರದಾಗ ನಮ್ ಸಂಘಟನಾ ಸಭಾ ಇತ್ತು, ಅದನ್ನ ಮುಗಿಸ್ಕೊಂಡು ಈಗ ಬನ್ನಿ ಬಾಬಾರ. ಅಂದಂಗ ನಿನ್ನ ಸಮಾಜ ಕಾರ್ಯ ಹೆಂಗ್ ನಡೆದೈತಿ ಭೀಮಣ್ಣ? ಅದು ಕೈಗೂಡು ಕಾಲ ಎಲ್ಲಿಗೆ ಬಂತು? ನಡೆದೈತ್ ಬಾಬಾರ. ಆದ್ರೆ ಸಂಘಟನೆ ಹುರಿಗೊಳಾಕ ಬಹಳ ಶ್ರಮ ಪಡ್ಬೇಕಾಗೈತಿ. ಯಾಕಂದ್ರ ಒಂದ್ ಹೆಣ್ಣೆಂಗ್ಸು ತನ್ನ ಸಂಸಾರ ಬಂಡಿನ ಎಳ್ಕೊಂಡು ಹೋಗಾಕ ಹೆಂಗ್ ಜೀವ ತೇತಾಳಂದ್ರ ಬಾಬಾರ ಕಳ್ಳು ಕಿತ್ತು ಬರ್ತಾವ. ನಟ್ಟು ನಸಕಿನಾಗ ಭಾರೆ ಮುಗಿಸಿ 4 ರೊಟ್ಟಿ ಬಡದ 2 ರೊಟ್ಟಿ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು 1 ರೊಟ್ಟಿ ಕೈಯಾಗಿ ಹಿಡ್ಕೊಂಡು 1 ಮೆಣಸಿನ್ಕಾಯಿ ಕಡ್ಕೊಂತ ವಖಾರಿ ಕಡೆ ಧಾವಸ್ಲಾಕತ್ಲಂದ್ರ ನೋಡುದಾರಾಗ ಟಸ್ಕಿ ಹತ್ತಿದ್ರು ನೀರು ಕುಡಿಯಾಕ ಹೊಸೋದಿಲ್ಲ. ಮನ್ಯಾಗಿರೋ ಹಸುಗುಸುಗಳನ್ನ ಮುದಿ ಹತ್ತಿಗಳ ಮೇಲೆ ಚೆಲ್ಲಿ 8 ಅನ್ನೋದ್ರಾಗ ಹಾಕಿ ವಖಾರಿ ಪಜ್ಜೆ ಮುಟ್ಬೇಕು. ಇಲ್ಲ ಅಂದ್ರ ಶಟ್ರ್ ಬಂದಕ್ಕಾವ. ಇದು ವಖಾರಿಗೆ ಹೋಗಿ ಹೆಣ್ಮಕ್ಳ ಸ್ಥಿತಿ ಆದ್ರ ಏನು ಖಬರ್ಗೆಟ್ಟು ಜರ್ದಾ ಫ್ಯಾಕ್ಟ್ರೀಸ್ ಇರೋ ಹೆಣ್ಮಕ್ಳು ಮಕ್ಕಳು ಯಾನ್ ಕೆಸರು ಮಣ್ಣು ಸಗಣಿನೋ ತಿಂದು ಹೊಯ್ಯೋ ಅಂತ ರೋದಿಸ್ತಿರ್ತಾವ. ಇವ್ರನ್ನೆಲ್ಲ ಯಾರು ನೋಡ್ಕೋತಾರ ಬಾಬಾರ? ದೀವಾಂಜಿಗಳು ತಮ್ಮ ಸೇಟ್ ಮಂದಿನ ಖುಷಿ ಪಡಿಸೋ ಸಲುವಾಗಿ ಮುದಿ ಹೆಂಗಸ ಸಾಥ್ ತಗೊಂಡ ಹರೇದ್ ಹುಡುಗಿಯರ ಕಳ್ಸೋ ಕುಂಟಲ್ತನ ಮಾಡ್ತಿರ್ತಾರ. ಒಂದ್ ವೇಳೆ ಅವರಿಂದ ನಕಾರಾತ್ಮಕ ಉತ್ತರ ಏನಾದ್ರು ಬಂತು ಅಂದ್ರ ದಂಧೆ ಕಳ್ಕೊಳ್ಳೋ ಹಂಚಿಕೆ. ಅಷ್ಟಕ್ಕೂ ಮೀರಿದ್ರ ಮಾನ್ಗೆಟ್ಟವ್ರು ಅಂತೇಳಿ ಹಣೆಪಟ್ಟ ಕಟ್ತಾರ. ಹಿಂಗ್ ನಡೆದದ್ದನ್ನ ಈ ಕಣ್ಣಿಲೆ ನೋಡ್ಕೊಂತ ಈ ಮನಸ್ಸನ್ನು ಕೊಂದ್ಕೊಂಡು ಹೆಂಗಿರುದು ಬಾಬಾರ? ಹೆಂಗಿರುದು? ನಿನ್ನ ಕಳವಳ ನನಗೆ ಅರ್ಥ ಆಗುದಿಲ್ಲ ಅಂತೀಯನ್? ಅದ್ರ ಅರಿವು ನನಗೈತಿ. ಅದ್ರ ಮುಂದಿನ ಪರಿಣಾಮ ಏನಾಗ್ಬೋದು ಅನ್ನೋದ್ರ ಬಾಕನುಕ ನನ್ನ ಕಣ್ಣು ಮುಂದೆ ಕುಣಿಯಾಕತೈತಿ. ಭೀಮಣ್ಣ ನೀ ಮಾತ್ರ ನೀನ್ ಕಾಳಜಿ ಪಡಬೇಡ, ಮುಂದುವರಸು. ನನ್ನ ಪ್ರಯತ್ನನು ಆ ದಿಶೆಯೊಳಗೆ ನಡೆಯತ್ ಬಾಬಾರ. ಇದಕ್ಕ ತಮ್ಮ ಆಶೀರ್ವಾದ ಬೇಕು. ನನ್ನಪ್ಪ ನೀನು ಐತಿ ಅಂದಂಗ ಆ ತಾಲೂಕಾ ಕೇಂದ್ರದ ಗುಡ್ಡದ ಮೇಲೆ ಒಂದು ಹಸಿ ತಂಬಾಕದ ಎಲಿ ನೋಡ್ಸೋ ಆಧುನಿಕ ಯಂತ್ರ ಬರ್ತೈತಿ ಅಂತ ನಿನ್ನ ಬಾಯಾಗಿಂದ ಕೇಳ್ತಿದ್ದೆ. ಅದ್ರ ವಿಷಯ ಏನಾತು? ಅದ್ರ ವಿಷಯನ ಕೇಳ್ರಿ. ನಡ್ಕೊಂತ ಸಾಗೋ ದಾರ್ಯಾಗ ಕಲ್ಲು ಬಂಡಿಗಳ ರಾಶಿ ಎದುರು ಆದಂಗ ಆ ಯಂತ್ರಕ್ಕೆ ಏನೇನೋ ಅಡಚಣೆಗಳು ಬಂದು ಯಂತ್ರ ತುಕ್ ಹಿಡ್ದೈತಿ. ಯಾವುದೋ ಕಾಣದ ಕೈಗಳು ಅದನ್ನು ವ್ಯವಸ್ಥಿತವಾಗಿ ತಡೆ ಹಿಡ್ದಾವ. ಆ ಯಂತ್ರ ಏನಾದ್ರು ಬಂತಂದ್ರ ಈ ವ್ಯಾಪಾರಸ್ಥರಿಗೆಲ್ಲ ಅಡಚಣೆ ಆಕೈತಿ ಅಂತ ಹೇಳಿ ಇವರೆಲ್ಲ ಸೇರಿ ಒಂದು ಷಡ್ಯಂತ್ರ ರಚ್ಯಾರ. ವರ್ಷ ವರ್ಷ ತಂಬಾಕದ ಬೆಲೆಯನ್ನು ಕಡಿಮೆ ಮಾಡ್ಕೊಂತಾನೆ ಬಂದಾರ. ತಿಪ್ಪೆ ಆಗಿರೋ ಗೊಬ್ಬರಕ್ಕೆ ಬೆಲೆ ಐತಿ.
ಆದ್ರೆ ಈ ಬಂಗಾರದಲ್ಲಿ ಬೆಲೆ ಇಲ್ಲ. ಹೆಂಗ ವಕಾರಿ ಕಾಮಗಾರರ ಮೇಲೆ ರೈತರ ಮೇಲೆ ಶೋಷಣ ನಡ್ಕೊಂತಾನೆ ಬಂದೈತಿ. ಇದಕ್ಕೆಲ್ಲ ಕಾಯಂ ಪರಿಹಾರ ಕಂಡು ಹಿಡಿಯಾಕ ತಾಲೂಕು ಪಾತಳಿಯೊಳಗ ಒಂದು ಸಂಘಟನೆ ರೂಪಿಸ್ಲಾಕ್ ಹೊಂಟೇನಿ. ಮತ್ತ ಇದಕ್ಕೆ ನಾನು ಮೆಂಬರ್ ಮಾಡ್ಯಾರ ಬಾಬಾರ. ಈ ಸುದ್ದಿ ಪೇಪರ್ನಾಗ ಬಂದೈತಿ ನೋಡ್ರಿ ಬಾಬಾರ. ಬಾಬಾರ ಅವನವನ್ನ ಬಾಬಾರ ಆ ಮಹಾತ್ಮ ಗಾಂಧೀಜಿಯವ್ರು ಮಾಡಿದ್ರಲ್ರಿ ಹಂಗ ಚಳವಳಿ ಜೋರು ಪ್ರಾರಂಭ ಆಗ್ಬೇಕು ನೋಡ್ರಿ. ಹಂಗೇನಾರ ಜೋರು ಚಳವಳಿ ಪ್ರಾರಂಭ ಆತಂದ್ರ ನಾ ಅಂಕ ಹಿರಿ ಹಿಗ್ಲೆ ಅದ್ರಾಗ ಪಾಲ್ಗೊಳ್ತೇನೆ. ಯಾಕ್ರಿಪ್ಪ ನಾವೇನು ಕಮ್ಮಿ ಅನ್ನ ನಮ್ ತುಕೆ ಇಲ್ಲ, ನಮ್ಮ ಬಬಣೆ ಇಲ್ಲ, ನಾವೆಲ್ಲರೂ ಹಿರಿಯರಿಗೆ ಭಾಗವಹಿಸ್ತೀವಿ ಬಾಬಾರೇ. ಹೌದ್ರಿ ಜ್ಯೋತಿಬಾ, ನಿನ್ನ ಮಾತು ಕೇಳಿದ್ರ ನನಗೆ ಖುಷಿ ಆಕೈತಿ. ಆದ್ರ ನೀನು ಇಷ್ಟು ಖುಷಿಲೇ ಈ ಮಾತು ಹೇಳ್ಬೇಡ. ಯಾಕಂದ್ರ ನೀ ಈ ಆಂದೋಲನದೊಳಗೆ ಭಾಗವಹಿಸ್ತೇನಂದ್ರು ಆ ನಿಮ್ಮ ಸೌಕಾರ ನೀನು ಬಿಡ್ತಾನ? ಭೀಮಣ್ಣ, ನೀ ಹೇಳುದೇನೋ ಖರೆ ಅದ, ಆದ್ರ ನನ್ಗೂ ಗೇಣುದ ಜಮೀನ್ ಐತಿ, ನಾನು ಒಬ್ಬ ಸಣ್ಣ ಹಿಡಿಯುಳ್ದಾರೆ, ಹೌದಿಲ್ಲ? ಭೇಷ್ ಭೇಷ್. ಹೋರಾಟದ ಹುರುಪ್ ಅಂದ್ರೆ ಹೆಂಗಿರ್ಬೇಕು, ಆದ್ರೆ ಇದ ಹುರುಪನ್ನ ಕಡಿ ತನಕ ಉಳಿಸ್ಕೊಂಡು ಹೋಗ್ಬೇಕು. ನೀವು ಸುರುವರ ಮಾಡ್ರಿ ಭೀಮಣ್ಣ. ಆ ಗಾಂಧಿ ಮಹಾತ್ಮ ಮಾಡಿದ್ ಯಾನು ಇಲ್ಲ, ಇದೇ ಕರಿ ಹಂಗಿರ್ಬೇಕು, ಹಂಗ ಮಾಡ್ತೇವೆ. ನೀವೆಲ್ಲಾರು ಕೂಡಿ ಸಂಘಟನೆ ಮಾಡ್ರಿ, ಬಲವಾದ ಹೋರಾಟ ಮಾಡ್ರಿ, ರೈತರೊಳಗ ಜಾಗೃತಿ ಮೂಡಿಸ್ರಿ. ಈ ಬೀದಿಗೆ ಇಳಿದು ಹೊರತು ಸಮಾಜ ಮತ್ತ ಸರ್ಕಾರ ಕಣ್ಣು ತಿರುವುದಿಲ್ಲ. ಹೌದ್ ಬಾಬಾರ, ನಿಮ್ ಮಾತು ಸತ್ಯ. ಅದಕ್ಕೆ ಕೆಲ ವಿಷಯಗಳನ್ನ ತಮ್ಮ ಜೋಡಿ ಮಾತಾಡೋದಿತ್ತು. ಮಾತಾಡು. ಯಾನಿಲ್ಲ, ಮುಂದೆ ಬರುವ ಒಂದೆರಡು ವಾರದೊಳಗ ಈ ಮಠದೊಳಗ ಒಂದ್ ಸಭಾ ಕರಿಬೇಕಂತ ಮಾಡೀನು. ನಮ್ಮ ಹೋರಾಟದ ನೇತಾರ ಶಶಾಂಕ್ ದೇಶಪಾಂಡೆ ಬಂದು ಇಲ್ಲಿ ಭಾಷಣ ಮಾಡ್ತಾರ. ಇದಕ್ಕೆ ತಮ್ಮ ಅಪ್ಪಣೆ ಬೇಕು. ಆಗ್ಬೋದು, ಆದ್ರೆ ನೀವು ಹೋರಾಟ ಮಾಡಾಕತ್ತೀರಿ ಅಂದಮೇಲೆ ಪ್ರತಿ ಹೋರಾಟಗಾರರು ತಂತ್ರ ರೂಪಿಸೋರೆ, ಸ್ವಲ್ಪ ಜಾಗೃತರಾಗಿರಿ ನೀವು. ಹೌದ್ ಬಾಬಾರ, ನಾವೆಲ್ಲ ಒಂದಾಗಿವಿ ಅಂತ ಗೊತ್ತಾದ್ರೆ ವ್ಯಾಪಾರಸ್ಥರೆಲ್ಲ ಸೇರಿ ಷಡ್ಯಂತ್ರ ರಚಿಸ್ತಾರ. ಅದಕ್ಕೆ ನಾವೆಲ್ಲ ಏಕ್ಜೂಟ್ ಆಗ್ಯಾವ ಬಾಬಾರ. ಅಂದಂಗ ಆ ದೇಶಪಾಂಡೆ ಮನುಷ್ಯ ಹೆಂಗ? ಆಹಾ, ಮನುಷ್ಯ ಬಾಳ್ ಚಲೋ ರೀ, ಮುತ್ಸದ್ದಿ ಕೂಡ. ಮೊನ್ನೆ ನಮ್ಮ ಲಾಲ್ ಬಾವುಟ್ ಸಂಘಟನೆಯೊಳಗೆ ಏನ್ ಭಾಷಣ ಮಾಡಿದಿರ್ತೀರಿ, ನಾನ ಚಿತ್ಪಟ್ಟ ಆದ್ನಿ. ಅಷ್ಟೇ ಯಾಕ, ಈ ಪ್ರಖರ ವೈಚಾರಿಕ ನೆಲೆಯೊಳಗೆ ಒಂದ್ ಪುಸ್ತಕ ಬರ್ದಾರ, ಸಮಾಜ ಪ್ರಬೋಧನ ಅಂತ. ಆ ಪುಸ್ತಕನು ತಂದೇನ್ ಬಾಬಾರ. ಹಾ, ಇದ ನೋಡ್ರಿ ಬಾಬಾರ ಪುಸ್ತಕ. ಬಾಬಾರ, ಇಷ್ಟು ತಮ್ಮ ಹತ್ರ ಮಾತಾಡೋದಿತ್ತು. ಅಲ್ದ ನಮ್ಮ ಪಾರ್ಗಳಿಗೆ ತಮ್ಮ ಕೆಲವು ಹಿತವಚನಗಳು ಬೇಕಾಗಿದ್ವು. ಅವಶ್ಯ. ಲೇ ಪಾರ್ಗೊಳ್ರೆ, ನೀವೆಲ್ಲ ಚಂದಾಗಿರ್ಬೇಕು. ನಿಮ್ಮ ಸುತ್ತ ಜಗತ್ತು ಮತ್ತು ಕುಟುಂಬ ಇರ್ತೈತಿ, ಆ ಕಡೆ ನಿರ್ಲಕ್ಷ್ಯ ಸಲ್ಲದು. ನೀವೆಲ್ಲರೂ ಕೂಡಿ ಚಲೋ ವ್ಯಾಳ್ಯ ಕಾಲ ನೋಡಿ ಮಾತಾಡ್ಲಾಕ ವ್ಯವಹರಿಸ್ಲಾಕ ಕಲೀರಿ. ಈ ಭೀಮಣ್ಣನ ಮಾತಿನಂಗ ನಡ್ಕೋರಿ. ಈ ಭೀಮಣ್ಣ ಅಂತವ್ರು ಅದಾರಂತ ನಿಮ್ಮಂತವ್ರಿಗೆ ಚೂರು ದರ್ಕಾರ ಐತಿ. ಭೀಮಣ್ಣ, ಈ ಸಿದ್ದಣ್ಣನ ನಿನ್ನ ಸಮಾಜಕ್ಕೆ ಕರ್ಕು, ಅಂದ್ರೆ ನಿನ್ ಮುಂದಿದ್ರ ನಿನ್ನ ಕಣ್ಣಂಚಿಕೆಗೆ ಮೂಗಂಚಿಕೆಗೆ ಒಳ್ಳೆ ಮನುಷ್ಯ ಆದ್ರೂ ಆಗ್ಯಾನ. ಆತ್ ಬಾಬಾರ, ತಾವ್ ಹೇಳ್ತೀರಂದ್ಮೇಲೆ ಪ್ರಯತ್ನ ಮಾಡ್ತೀನಿ. ಇವ್ರನ್ನೆಲ್ಲ ನನ್ನ ಜೋಡಿ ಕರ್ಕೊಂಡು ಹೋರಾಟ ಮಾಡುವ ಕಾಲ ಹತ್ರ ಬರಾಕತೈತಿ ಅಂತ ನನಗೆ ಅನಿಸ್ತೈತಿ. ಬಾಬಾರ, ಇನ್ನ ಯಾಳೆ ಆತು, ನಾವೇನ್ ಬರ್ತೀವಿ. ಆಯ್ತು, ಒಳಗ್ ಹೋಗಿ ಪ್ರಸಾದ ಮಾಡ್ಕೊಂಡು ಹೋಗಿ. ಆತ್ ಬಾಬಾರ. ಜ್ಯೋತಿಬಾ, ನಡ್ರಿ. ज्ञानदेव तुकाराम तुकाराम तुकाराम, ज्ञानदेव तुकाराम तुकाराम तुकाराम, ज्ञानदेव तुकाराम तुकाराम. ಕೋಲು ಚಿನ್ನದ
ಏ ದುಂಡದ ಇನ್ನ ಆಗಿಲ್ಲ ಹೊರಗ ಮೋಡಾಗಿ ಮಳಿ ಬರುವಂಗಾಗೈತಿ ಲಗನ ಬಾ. ಹಾ ಬಂದೆ ನೀರ್ ಹಾಕಿ ಟೈರ್ ಚೆಕ್ ಮಾಡು. ಆಯ್ತು ಲಗನ ಬಾ. ಹ್ಮ್ ಕೋಲು ಚಿನ್ನದ ಕೋಲ ಕೋಲು ರನ್ನದ ಕೋಲ ಹರಚಿಂದಿ ಹಂಗದಾಗ ಸಾಗೇತಿ ಬದುಕ ಬೆದಿ ಬಂದ ಕಾದರ ತಣಿಸವರಿಲ್ಲ ಮನಕ ಬಡತನದ ಈ ಬದುಕಿಗೆ ಕೂಗಾಟ ಬೇಕ ಕೂಗಾಟ ಬೇಕ ಮಕ್ಕಳ ಮರಿಗೋಳಾಟ ಇದ್ದರಾದ ಬದುಕ ಇದ್ದರಾದ ಬದುಕ ಕೋಲು ಚಿನ್ನದ ಕೋಲ ಕೋಲು ರನ್ನದ ಕೋಲ ಕೋಲು ಚಿನ್ನದ ಕೋಲ ಕೋಲು ರನ್ನದ ಕೋಲ ಮಿಂಚಿನಂಗ ಬಂದು ಮಣಿಯಾಗಿ ಕತ್ತಲ್ದಾಗ ಕರಿಗ್ ಹೋದ. ನನ್ನ ಮೈ ಎಲ್ಲ ಸುಡಕತ್ತೈತಿ. ಈ ಮೈ ಹಿಂಗ ಸುಟುಗಂತ ಒಣ ಶಂಕೆ ಆದಾಗ ಆಕೈತಿ. ಹುಣ್ಣಿಗ್ ಬರೋ ಚಂದ್ರಾಮ್ನಂಗ ಆ ಕಾಲದಾಗ ಬರೋ ಆಟ ಮಾಡಿ ಹಂಗ ನನ್ನ ಮನೆಗ್ ಬರ್ತಾನ. ಅವನ ಬಾಳೆ ಬಂತು ಬರೀ ರಸ್ತಾದ ಮ್ಯಾಲಾತ. ಕರಿ ಹಾವಿನಂಗ ಹರಿದಾಡಿರೋ ಈ ರಸ್ತಾಗಳು ಅವನಿಗೆ ಎಲ್ಲಿಗೆ ಹೋಯ್ತಾವೋ, ಯಾವ ದೇಶಕ್ಕೋ ಯಾವ ನಾಡಿಗೆ ಹೋಯ್ತಾವೋ, ಅದು ಯಾರು ಸಾಧಿಸ್ತಾವೋ ನನಗಂತೂ ಗೊತ್ತಿಲ್ಲ. ಆದ್ರೆ ನನ್ನಂತ ಬಡಪಾಯಿ ಜೀವನ ಮಾತ್ರ ಹರಿದ ಹಚ್ಚಿ ಬಿಟ್ಟವು. ಈ ಹಾಂಟಂತ ಬಾಳಕ್ಕ ಬಾಳೆ ಅಂತಾರೆ ಅದ. ದೊಡ್ಡಬಾ ಯಾರ? ನಾನ್ ದಿವಾನ್ಜಿ. ಅಯ್ಯವ್ವ, ಈ ಅಪರಾತ್ರ ಇವ ಯಾಕೆ ಬಂದಿಲ್ಲಿಗೆ? ಏ ದೊಡ್ಡಬಾ ಬರ್ರಿ ದಿವಾನ್ಜಿ, ಕೂತ್ಕೋರಿ. ಯಾನ್ ಬಂದ್ರಿ ದಿವಾನ್ಜಿ? ದೊಡ್ಡಬಾ ಆದನ ಹಾ ಹೋದ. ನಮ್ದ ನೋಡು ಏನಿದ್ದ ಆದ್ನ ಹೋಲ್ಬಿಟ್ಟು ಯಾಕ ಮಕ್ಕೊಂಡಿಲ್ಲನ? ನಿದ್ದಿ ಬಂದಿಲ್ಲ? ನನಗೂ ಹಂಗ ನಿದ್ದಿನ ಬರೋಂಗಿಲ್ಲ, ನಿನಗೂ ಹಂಗ ಅಂತ ಕಾಣ್ತಿ. ಅಲ್ಲ ನಿನ್ನ ಮುಖ ನೋಡಿದ್ರೆ ಅಷ್ಟು ತಿಳಿಯಂಗಿಲ್ಲ ಅಂತೀಯನ? ಬರೀ ತಂಬಾಕದ ಇಲಿ ಮುಟ್ಟಿ ಅದೆಷ್ಟು ಖಡಕೈತಿ ಅಂತ ಹೇಳುದ್ರಾಗ ಇವ ಮಾಹಿರ್ ಅದ. ಆದ್ರೆ ನೀನ ನಿನ್ನ ನೋವನ್ನ ಅದಿಮಿಡ್ಲಾಕ ಪ್ರಯತ್ನ ಮಾಡ್ತಾ ಇರೋದು ಜಾಹೀರದ. ಹಾಗೇನಿಲ್ರಿ ದಿವಾನ್ಜಿ. ಖರೆ ಮತ್ ಸುಳ್ಳ ಎರಡು ಮಾತಾಡ್ಲಾಕ್ ಬರುದಿಲ್ಲ ನೀನು. ಯದಿ ಮಠ ಬೆಳೆದ ನಿಂತ ತಂಬಾಕಿನ ಸಸಿ ಅಂತಾಕಿ ಈಗಷ್ಟ ಕೊರದೋಗದ ತಂಬಾಕದ ಇಲಿ ಹಂಗ ನಿನ್ನ ಮುಖ ಬಾಡಿ ಹೋಗ್ಯದ. ಬಾಡಿದ್ರೆ ಏನಾಯ್ತು? ಒಣಗಿದ ಮೇಲೆ ಬಂಗಾರದಂಗ್ ಹೊಳಿತೈತಲ್ಲ, ಆ ಹೊಳಿಯುವ ಕಾಲ ಈಗ ಕೂಡಿ ಬಂದೈತಿ. ಸುಳ್ಳು ಹಿಂಗ್ ಒಗಟ್ನಾಗ ಮಾತಾಡಿದ್ರ ಹ್ಯಾಂಗ್ ತಿಳಿಬೇಕ? ಈ ಒಗಟಿಗೆ ಜವಾಬು ನಿಂತಂತೆ ಕನ್ನದ, ನೀ ಮನಸ್ಸು ಮಾಡಬೇಕು. ಯಾನದ ಯಾನದ? ಆ ಚಿನ್ನಗೌಡ ನೀ ಹೂ ಅಂದ್ರ ರಾಣಿ ರಾಣಿ ಹಚ್ಚಿ ಮೈ ಮೇಲೆ ಖಬರ್ ಇಟ್ಕೊಂಡು ಮಾತಾಡ್ರಿ ದಿವಾನ್ಜಿ. ನಾನೇ ನಿಮ್ ಒಖಾರಿಗೆ ಎಲ್ಲೆಂತ ತಿಳ್ಕೊಂಡಿರ? ಬೇಕಾದ್ರೆ ಇಟ್ಟಿಗೆ ಮಾಡ್ಲಕ್ಕ ನನಗ ಹಾಗೆ ಮಾಡತ್ತೀರ? ಚಂದ್ರಿ, ನೀ ಹೊಡದೆಂತ ಬ್ಯಾಸರ ನೋವ ಸಿಟ್ಟ ಏನೂ ಇಲ್ಲ. ನಿನ್ನ ಚಲೋದಕ್ಕೆ ಹೇಳಾಗತ್ತೇನು, ಮೈ ಮೇಲೆ ಕಬರಿ ಇಟ್ಕೊಂಡು ಹೇಳಾಗತ್ತೇನು. ನೀ ಆ ಗೌಡನ ನೋಡಿದ್ಯ ಅಂತ
ಅವರು ನಿನ್ನ ಮ್ಯಾಗ ಮನಸ್ಸಿದ್ದಾರೆ. ನೋಡಿದ್ರೇನಾತ ನೀವ್ ಹೇಳ್ದಂಗ ದಿವಸ ಊಟಕ್ಕೆ ತಂದು ಕೊಡ್ತಿದ್ನಿ, ಅದಕ್ಕಿಂತ ಅರ್ಥ ಹಚ್ಚುದ. ಚಂದ್ರಿ, ಆ ಬೆವಡ ದುಂಡೊಬ್ಬ ನಿನಗೆ ಯಾನ್ ಕೊಟ್ಟಾನು? ರೊಕ್ಕನ ರೂಪಾಯಿನ ಹೋಗ್ಲಿ, ಚಂದನ್ ನಾಕ್ ಮಾತ ಕುಡಿದು ಬಂದು ಮಕ್ಕೊಂತಾನ, ಮತ್ತೆದ್ದ ರಸ್ತಾದೊಳಗ ಕರಿ ಹೋಗ್ತಾನ. ಈ ರಸ್ತಾಗಳು ಎಷ್ಟು ಜೇಬ್ ಅದಾವಂತೀನಿ, ಎಂತ ನಿಗುಡು ಅದಾವಂತೀನಿ, ಎಂತೆಂತ ಯಾವಾಡೊಳಗ ಇವೆಲ್ಲ ತೆರ್ಕೊಂಡಿರ್ತಾವ. ಇದ್ರಾಗೆಲ್ಲ ಒಬ್ಬ ಹೊಳ್ಳಾಡಿಲ್ಲ ಅಂತೀಯ. ನೀ ಮಾತ್ರ ಮುಖಕ್ಕೆ ಶರ ಕಟ್ಕೊಂಡು ತಂಬಾಕದ ದೂಸನ್ಯಾಗ ಘಾಟನ್ಯಾಗ ಉಸಿರುಗಟ್ಟಿ ಸಾಯಾಕತ್ತಿ. ದಿವಾಂಜಿ, ನೀ ಇಲ್ಲಂದ್ರೆ ಗೌಡ ನೀನ್ ಏನ್ ಮಾಡ್ತಾನ? ನೀನೆ ದಂಧಾ ಬದಲಿಸ್ತಾನ, ವಜನ್ ಎತ್ತಲಕ್ ಹಚ್ತಾನ, ರಾತ್ರಿ ಪಾಳಿನ ಹೆಚ್ಚು ಮಾಡಿ ಅಲ್ಲಿ ಇರುವಂಗೂ ಮಾಡ್ತಾನ. ನಿನ್ನ ದಂಧಾ ಬರೋಬ್ಬರಿ ಇಲ್ಲಂತ ಒಂದಿನ ಮನಿಗೂ ಕಳಿಸ್ತಾನ. ಈ ದಂಧಾಕ್ ಒಮ್ಮೆ ಒಗ್ಗದವ್ರಿಗೆ ಬ್ಯಾರೆ ದಂಧಾ ಬರಂಗಿಲ್ಲ, ಬ್ಯಾರೆ ಒಕ್ಕಾರಿ ಅವರು ಕರೆಯಂಗಿಲ್ಲ. ಅಲ್ಲ ಆ ಗೌಡ ನಿನ್ನ ಸಂಬಂಧದ ಬಗ್ಗೆ ಪುಕಾರಿ ಅಭಿಷಿ ಒಕ್ಕಾರಿ ತುಂಬಾ ಗುಣಗಣಿಸುವಂಗ್ ಮಾಡ್ತಾನ. ಆಗ ನಿನ್ನ ಗಂಡ ನಿನ್ನ ಸುಮ್ಮನೆ ಬಿಡ್ತಾನು, ಹೊತ್ತು ಹಿಡಿದು ಹೊರಗೆ ತಪ್ತಾನು. ಆಗ ಅಂದ್ರ ಆ ಗೌಡ್ನ ನಿಮ್ಮ ಇಲ್ಲಿ ಕಳ್ಸ ನಾನು ನಾನೇ ನನ್ನ ಮಧ್ಯೆಲೆ ಬನ್ನಿ ಅಂತ ತಿಳ್ಕೊಂಡೇನ. ನೋಡ್ರಿ, ಈ ಊರಾಗಿನ ಎಲ್ಲಾ ಲೆಕ್ಕದ ಪುಸ್ತಕನೂ ನನ್ನಂತೆ ಕದಾವು. ಇದ್ರಾಗ ಗೌಡ ಪುಸ್ತಕನೂ ಸೇರ್ಕೊಂಡೈತಿ. ಇದಕ್ಕೆಲ್ಲ ನಾನು ಸಾಕ್ಷಿ ಅದೇನು. ನೋಡು, ಗಾತಿ ಬಂದಾಗ ಹೊಲ ಹದ ಮಾಡ್ಕೋಬೇಕು. ಇದು ನಮ್ಮ ಮೂರು ಮಂದಿಯಾಗಿನ ಮಾತು. ವಿಚಾರ ಮಾಡ್ರಿ. ಬರ್ತೇನೆ. ತಂಬಾಕು ತಿಂದರೆ ತಲುಪುತ್ತಿ ಇರುವುದು ತಂಬಾಕು ನಮ್ಮನೆ ದೇವರು. ತಂಬಾಕು ತಿಂದರೆ ತಲುಪುತ್ತಿ ಇರುವುದು ತಂಬಾಕು ನಮ್ಮನೆ ದೇವರು. ತಂಬಾಕು ತಿಂದರೆ ತಲುಪುತ್ತಿ ಇರುವುದು ತಂಬಾಕು ನಮ್ಮನೆ ದೇವರು. ತಂಬಾಕು ಥೈ ಥೈ ನಮ್ಮ ಬಳಿ ಸೈ ಸೈ, ತಂಬಾಕು ಥೈ ಥೈ ನಮ್ಮ ಬಳಿ ಸೈ ಸೈ, ತಂಬಾಕು ಥೈ ಥೈ ನಮ್ಮ ಬಳಿ ಸೈ ಸೈ, ತಂಬಾಕು ಥೈ ಥೈ ನಮ್ಮ ಬಳಿ ಸೈ ಸೈ. ಕುಡಿದು ಮಜಾ ಮಾಡಿ ನೋಡು, ಸೇಜು ಹೊಗೆಯನ್ನು ಬೀಡು. ಕುಡಿದು ಮಜಾ ಮಾಡಿ ನೋಡು, ಸೇದಿ ಹೊಗೆಯನ್ನು ಬೀಡು. ನೋಡು ಜಗದ ಈ ಬಾಡು, ನೋಡು ಜಗದ ಈ ಬಾಡು, ಮನದ ಚಿಂತೆಯ ನೋಡು. ತಂಬಾಕು ತಿಂದರೆ ತಲುಪುತ್ತಿ ಇರುವುದು ತಂಬಾಕು ನಮ್ಮನೆ ದೇವರು. ತಂಬಾಕು ತಿಂದರೆ ತಲುಪುತ್ತಿ ಇರುವುದು ತಂಬಾಕು ನಮ್ಮನೆ ದೇವರು. ತಂಬಾಕು ಕೈ ಕೈ ನಮ್ಮ ಕೈ ಕೈ, ತಂಬಾಕು ಕೈ ಕೈ ನಮ್ಮ ಕೈ ಕೈ, ತಂಬಾಕು ಕೈ ಕೈ ನಮ್ಮ ಕೈ ಕೈ, ತಂಬಾಕು ಕೈ. ಹಿಂಗ ಹಾಡ್ಕೋತ ಕುಡ್ಕೊಂತ ಬಿದ್ದಿರ್ಬೇಕನ್ನೋರು ಬಹಳ ಜನ. ಅದಕ್ಕೆ ಅವಕಾಶ ನಿರ್ಮಾಣ ಮಾಡಿ ಕೊಡ್ಬೇಡ್ರಿ. ಯಾಕೆ ನನ್ನ ಮಾತಿನ ಅರ್ಥ ನೀವು ತಿಳ್ಕೊಳ್ಳೋದಿಲ್ಲ? ಕಾಲ ಬಹಳ ಸೂಕ್ಷ್ಮ ಐತಿ. ಸಾರಿ ಸಾರಿ ಬಾರಿ ಬಾರಿ ಹೇಳೇನಿ. ನಮಗ್ಯಾನ್ ಗುಡಿ ಗುಂಡಾರ ದ್ಯಾವ್ರು ದಿಂಡ್ರು ಯಾನು ಬೇಡ ಅಂತೀರ್ಯಾ? ಇವನಾಪನ ಅಣ್ಣ ಹೇಳಿದ್ರು ನೀ ಅಣ್ಣ ಹೇಳ್ತೀಯಲ್ಲ. ಸಿದ್ದಣ್ಣ, ನೀ ಸುಮ್ಮನೆ ಅವೆಲ್ಲ ಬ್ಯಾಡ ಅಂತ ಹೇಳಿದವ್ರು ಯಾರು? ಆದ್ರೆ ಅವೆಲ್ಲ ನಮ್ಮ ಮಿತಿಯೊಳಗೆ ಇರ್ಬೇಕಲ್ಲ. ಪಟಾಣನ ಬಡ್ಡಿಗೆ ರೊಕ್ಕ ಸುರಿಸಿ ಸಾಯ್ಬೇಡ್ರಿ. ಮೊನ್ನೆ ಹೊನ್ನೂರಾಗ ಒಬ್ಬ ಟಿವಿ ಆಗಿ ಸತ್ತ. ಅವನ್ ಹೆಂಡತಿ ಜೈತುನ್ ಬಿ ಅನಾಥಲಾದ್ಲು. ಇನ್ನೇನು ಬಡ್ಡಿಗೆ ರೊಕ್ಕ ಕಟ್ಟಿ 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 ಸತ್ತು ಹೋಗ್ತಾಳ ಅಷ್ಟೆ. ಸಿದ್ದಣ್ಣ, ಆ ಪೋಸ್ಟರ್ಗಳನ್ನ ಎಲ್ಲಾ ಕಡೆ ಹಚ್ಚು, ಕರಪತ್ರಗಳನ್ನ ಎಲ್ಲರಿಗೆ ಹಂಚು. ತಡ್ರಿ ಭೀಮಣ್ಣ, ನೀವು ಬರೇ ಬಂದ್ ಮಾತಾಡಿ ಹೋದ್ರೆ ಏನ ಅಡ್ಡಿಲ್ಲ, ನಮ್ ಬುದ್ಧಿಗೆ ಚುರುಕು ಮುಟ್ತಿತ್ತು. ಹಿಂಗ ಕರಪತ್ರ ಪೋಸ್ಟರ್ ಅನ್ನೋದಾದ್ರೆ ನಮ್ ಕೇರಿ ಒಳಗ್ ಬೇಡ. ಅರೆ ಯಾಕೆ ಹಿಂಗ ಒಮ್ಮಗಲೇ ನಾವು ಮಾಡ್ತೀವಿ ಹೋರಾಟ ನಿಮ್ಗಳ ಸಲುವಾಗಿ ಅಲ್ಲೇನು? ನಿಮಗ್ಯಾನು ಗೊತ್ತಿಲ್ಲ. ಗೊತ್ತಿದ್ರೆ ಕರಪತ್ರ ಪೋಸ್ಟರ್ ಅಂತಿದ್ದಿಲ್ಲ. ನಮಗ ಬದುಕು ಮುಖ್ಯ ಐತಿ, ಹೋರಾಟ ಅಲ್ಲ.
ಬಾಯ್ ಮುತ್ರಿ ಬಾಯಿಗೆ ಬಂದಂಗ ಮಾತಾಡ್ಬೇಡ್ರಿ. ಇದನ್ನೆಲ್ಲ ಯಾಕೆ ಮಾಡ್ಲಿಕ್ಕತ್ತೀನಿ ಅನ್ನೋ ಖಬರಿ ಬೇಡ. ನರಕದೊಳಗ್ ಬಿದ್ದು ಒದ್ದಾಡ್ಲಿಕ್ಕತ್ತೀರಿ. ಕೈ ಹಿಡಿದು ಮ್ಯಾಲೆತ್ತಿ ಚಲೋ ಮಾಡೋಣ ಅಂತ ಪ್ರಯತ್ನ ಮಾಡ್ಲಕ್ ಬಂದ ಮನುಷ್ಯಾಗ ಇಂಥ ಬೆಲೆ ಯಾರು? ಭೀಮಣ್ಣ, ನಮ್ಮ ಸಮಸ್ಯೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊ. ನಿಮ್ಮ ಎಲ್ಲಾ ಸಮಸ್ಯೆ ಅರ್ಥ ಮಾಡ್ಕೊಂಡು ನಾ ಇಲ್ಲಿಗೆ ಬಂದೇನಿ. ಇವ ಇಷ್ಟುದ್ದ ಇದ್ದಾಗದಿಂದ ಇದನ್ನ ಮಾಡ್ಕೋತ ಬಂದ. ನೋಡ್ರಿ ಇಲ್ಲಿ ಈ ಮುದುಕನ ಬಡಕಲು ಬೆಳಗಳು ಮಡ್ಚುವುದನ್ನ ಮರ್ತಾವ್, ಬೀಡಿ ಕಟ್ಟಿ ಕಟ್ಟಿ. ಇವ ಮೊನ್ನೆ ನನ್ನ ಹತ್ರ ಬಂದು, ಅಣ್ಣ ಎಲ್ಲರ ಬಡ್ಡಿ ಹಂಗ ಸಾಲ ಸಿಕ್ಕರೆ ಕೊಡಸ್ರಿ ಅಂದ. ಯಾಕೆ ಗೊತ್ತೈತ? ಈ ಎಳಿಪಾರನ್ ಮದ್ವಿ ಮಾಡ್ಲಕ್ಕ. ಅದ್ರಾಗೆ ಅಂತ ತಪ್ಪು? ಅವ್ರಿಬ್ಬರ ಮನೆಯೊಳಗೆ ಒಪ್ಪಿದ ಮೇಲೆ ಈ ಪಾರೊಂದು ಮದುವೆ ಆಗುವ ವಯಸ್ಸ, ಆಡಿ ಸಾಲಿ ಕಲಿಯುವಂಥ ವಯಸ್ಸು. ಮದುವೆ ಅಂದ್ರೆ ಏನು ಅಂತ ತಿಳಿಯೋದು ಈ ಎಳಿ ಪಾರಗ್ ಮದುವೆ ಮಾಡಿಕೊಟ್ಟು ದೊಡ್ಡ ಅಪರಾಧ ಮಾಡ್ಲಕ್ ಹೊಂಟೀನಿ. ಭೀಮಣ್ಣ, ಹಿಂಗ ಕರ್ಪತ್ರ ಪೋಸ್ಟ್ರು ಅನ್ಕೊಂತ ಕುಂತ್ರ ನಾಳೆ ನಮಗ್ ಜರ್ದಾ ಸಿಗುದಿಲ್ಲ. ಜರ್ದಾ ಸಿಗದಿದ್ರ ನಾವು ಬೀಡಿ ಹೆಂಗ್ ಕಟ್ಟುದು? ಕರ್ಪತ್ರ ಅಂತ ಪೋಸ್ಟರ್ ಅಂತ. ಈ ದಂಧೆ ಕಳ್ಕೊಂಡವ್ರು ಶಹರದಾಗ ಎಷ್ಟೋ ಜನ ಭಿಕ್ಷಾ ಬೇಡಕತ್ತಾರ. ಭಿಕ್ಷಾ ಪೋಸ್ಟರ್ ಅಂತ, ಕರ್ಪತ್ರ ಅಂತ. ಅಣ್ಣನ್ ಧಡ್ಪಡ್ಕಿ ಜರ ಅರ್ಥ ಮಾಡ್ಕೋರಿ. ಅವಂಗ ಅವನ್ ಸಂಸಾರ ಅಂದ್ರ ನೀವ ಅವನ್ಗ ಸಪೋರ್ಟ್ ಮಾಡ್ತಿದ್ರಿ. ಹೆಂಗ ಜರ ವಿಚಾರ ಮಾಡ್ರಿ. ನೋಡ್ರಪ್ಪ, ನಮ್ಮಿದಗ ವಿಚಾರ ಮಾಡದ ಮರ್ತೈತಿ. ನಾ ಬರೀ ಬೀಡಿ ಕಟ್ಟು ಜರ್ದ ತಯಾರಿಸೋ ಮನುಷ್ಯ ಯಂತ್ರ ಆಗಿ. ನಿಮ್ಮ ಮಾತು ನಡವಳಿಕೆ ಎಲ್ಲ ಸಹಜನ ಐತಿ. ಆದ್ರೆ ನೀವು ಬದುಕೋ ಇವತ್ತಿನ ಈ ಸ್ಥಿತಿ ನೋಡಿದ್ರೆ ಎದಿಗುಂಡಿಗೆ ನಡಗ್ತೈತಿ. ತಡ್ಕೋಬೇಕು, ಸಹನ್ ಮಾಡ್ಕೋಬೇಕು. ನಾಳೆ ಬರೋ ಚಲೋ ದಿವಸಕ್ಕೆ ಎಲ್ಲರೂ ಸೇರಿ ಏಕ್ಜೂಟ್ ಆಗ್ಬೇಕು. ಆತ್ಮೇಮಣ್ಣ, ನಮ್ಮ ಸಂಬಂಧ ನೀ ಇಷ್ಟೆಲ್ಲ ಹೋರಾಟ ಮಾಡ್ತೀವಿ ಅಂದ್ಮೇಲೆ ನಾವೆಲ್ಲರೂ ನೀನ್ ಬೆನ್ನ ಹಿಂದಿದ್ದೇವೆ. ನೀ ನನ್ ಜೋಡಿ ಇಲ್ಲ? ಆತ್ಮೇಮಣ್ಣ, ಹೌದು, ಎಲ್ರು ನಮ್ಮಿಂದ ಅದಾರ. ನೀವು ಕೈ ಜೋಡಿಸ್ಬೇಕು. ಹೌದು, ನಮ್ಮಗಳ ಈ ಹೋರಾಟಕ್ಕೆ ನಾವು ಒಂದಾಗ್ಬೇಕು. ನಾವು ಎಲ್ರು ಕೈ ಜೋಡಿಸಿ ದುಡಿಬೇಕು. ನೋಡ್ರಪ್ಪ, ನೀವು ಯಾನಾರ ಮಾಡ್ರಿ, ಆದ್ರೆ ನಾವು ತಿನ್ನೋ ಅನ್ನ ಮಾತ್ರ ಕಸ್ಕೋಬೇಡ್ರಿ. ನೋಡಿದ್ರಿ ತುತ್ತು ಕೂಳಿಗೆ ಮೂಳಾದ ಕಾಸಾಡಿಗಳು ನಮಗ್ ಧಮ್ಕಿ ಕೊಡಕತ್ತಾವಲ್ರಿ. ಇವ್ರನ್ನ ಬಾಳ ಬೇಡ. ಒಂದ್ ದಿವಸ ವಕಾರಿ ದಂಧೆಯಿಂದ ವಜಾ ಮಾಡಿ ಬಿಸಾಕಿ ಚೆಲ್ಲಿದ್ರ ಪುಟ್ಪಾತ್ ಮೇಲೆ ಹೋಗಿ ಬೀಳು ಕ್ರಿಮಿಗಳ್ರಿ. ನಮಗ್ ಸವಾಲ್ ಹಾಕತ್ತಾವಲ್ರಿ. ಅವತ್ತ ಆ ಶಂಕರ್ ನ್ಯಾಯ ತಗೊಂಡು ಆ ಸಿದ್ಧನ್ ಸಂಗಾಟ ಬಂದಾಗ ಆ ಭೀಮ್ಯನ್ನ ಹಚ್ಚಿ ತೆಗಿಬೇಕಾಗಿತ್ತು. ಬಿಟ್ಟಿದ್ದು ತಪ್ಪ, ಧಮಕಿ ಕೊಟ್ಟ. ಈಗ ಅದನ್ನ ಸಾಬೀತ್ ಮಾಡ್ಲಕ್ ಹೊಂಟ. ಆ ದೇಶಪಾಂಡೆಂದು ಆ ಭೀಮ್ಯಾಂದು ಪುಡಾರಿಗಿರಿನ ನಾವ್ ಏನಕ್ಕೇನ ಪ್ರಕಾರ ಬಂದ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಸಿಖರ್ಜಿ ಯಾತ್ರಕ್ಕೆ ಹೋಗ್ಬೇಕಾಗತ್ತೆ. ಜಿನ್ನು, ಆ ದೇಶಪಾಂಡಿ ಲಕ್ಷಣ ಇಲ್ಲೋಡ ನಮ್ಮ ಮುತ್ಸದ್ದಿ ಹಿಡಿತಕ್ಕ ಸಿಗುವಂಗೈತಿ. ಆದ್ರ ಭೀಮ್ಯನ ಭೂತ ಬಿಡಿಸೋದು ಬಹಳ ತ್ರಾಸ ಐತಿ. ನೀವ್ ಹೇಳೋದು ಸೋಳಾಣಿ ಬರಬರ ಐತಿ ನೋಡ್ರಿ. ಆ ಭೀಮ್ಯ ಅಷ್ಟು ಸುಲಭವಾಗಿ ನಮ್ ಕೈ ವಶ ಆಗೋ ಮನುಷ್ಯನ ಅಲ್ಲ. ಅವನ ಮೈಯಾಗ ಅದೇನೋ ಪ್ರಾಮಾಣಿಕತ, ನಿಷ್ಠ, ಅದೇನೋ ಸಾಮಾಜಿಕ ಕಾಳಜಿ. ಈ ಪರಿದೇವನ ಮೈಯಾಗ ತುಂಬಿಕೊಂಡ. ಈ ಪರಿದೇವನ ಮೈಯಾಗ ತುಂಬಿಕೊಂಡವಾಗ ಅವನವನು ಆ ಸಾಧು ಬಾಬಾನ ಕುಂಭಕ್ ಬೇರೆ ಐತಿ. ಆ ಸಾಧು ಬಾಬಾಗ ಏನ್ ಮಾಡ್ಬೇಕು ತಿಳಿದಾಗೆ. ಜಿನ್ನು, ಸಾಧು ಸಂತರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬ್ಯಾಡ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬ್ಯಾರೆ ಅದಾರ. ಇಲ್ಲೋಡ, ನೀನು ನಿನ್ನ ಪರಿಯಿಂದ ನೀ ಕೆಲಸ ಮಾಡ. ನಿನ್ನ ಆಳುಗಳನ್ನ ನಿನ್ನ ಹದ್ದ ಬಸ್ನಾಗ ಇಟ್ಕ, ನಾನು ನನ್ನ ಹದ್ದ ಬಸ್ನಾಗ ಇಟ್ಕೊಂತೀನಿ. ಆಮ್ಯಾಲ ಈ ದರಿದ್ರರು ಈ ಕರಪತ್ರ ಪೋಸ್ಟರ್ ಅಂದಿರಬಾರ್ದು. ಹಂಗಾರ ಇದನ್ನಟ್ಟು ಆ ಶಂಕ್ರು ಮತ್ತು ಮಲ್ಗೌಡ್ರಿ ಹೇಳೋಣ. ಅಷ್ಟ ಅಲ್ಲ, ಆ ಜಮೀನ್ದಾರರಿಗೆ, ಥಟ್ಟೆದಾರರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೆ ಹೇಳ್ಬೇಕು.
ಎಲ್ಲಾರು ಕೂಡ್ಕೊಂಡಿದ್ರೆ ಮಟ್ಟ ಹಾಕದಿದ್ರ ನೋಡ ಮುಂದ್ ಒಂದ್ ದಿನ ಅವ್ರ ತಾಳಕ್ಕೆ ನಾವು ಕುಣಿಬೇಕಾಗತಿ. ವಿಚಾರ ಮಾಡು. ಹೌದ್ರಿ, ಇಲ್ಲಾಂದ್ರೆ ನಾಳೆ ಅವ್ರು ಕೇಳೋ ಸೂಟಿ ಬೋನಸ್ ಓದ್ ಕೊಡಬೇಕಾಗತಿ. ಇದನ್ನ ನಾವು ಜರೂರ್ ಅಂತ ತಿಳ್ಕೊಳ್ಳೋದಿದ್ರ ನಮ್ಮ ಲಾಭಗಳ ಮ್ಯಾಲ ನಾವ ಕಲ್ಚಕ್ರಿ ಎಳ್ಕೋಬೇಕಾಗತಿ. ವಿಚಾರ ಮಾಡ್. ಓಹೋ ಬಂದ್ರ ನೋಡ್ರಿ ನಿಮ್ ಹಿತೈಷಿಗಳು. ನಮಸ್ಕಾರ ರೀ ಅಪ್ಪ. ರಾಮ್ ರಾಮ್ ರೀ ಅಪ್ಪ. ನಮಸ್ಕಾರ ರೀ ಅಪ್ಪ. ಇಲ್ಲಿ ಅಡಿಕೆ ಹಾಕೊಂತೀರಿ ಅಣ್ಣ? ಬ್ಯಾಡ್ರಿ ಅಪ್ಪ. ಯಪ್ಪಾರ ಏನೋ ನೀವು ಮನೆಗೆ ಕರ್ಯಾಕ್ ಕಳ್ಸಿದ್ರಂತ ಆಳ್ಯಾಗ ನಾ ಮನ್ಯಾಗ ಇದ್ದಿದ್ದಿಲ್ರಿ ಅಪ್ಪ. ಬಂದ್ಗಡೆ ಈಕಿ ಹೇಳಿದ್ರಿ, ಹಿಂಗಾಗಿ ಬಂದಿರಿ ಅಪ್ಪ. ಈಗೀಗ ನೀ ಮನ್ಯಾಗ ಎಲ್ಲಿರ್ತೀಪ? ಬಹಳ ದೊಡ್ಡ ಮನುಷ್ಯ ಆಗ್ಲಕ್ ಹೊಂಟಿದಿ. ಈ ರಾಷ್ಟ್ರದ ನಾಯಕ ಆಗವನು ನೀನು. ಯಪ್ಪಾರ ಹಂಗಂದ್ರಿ ಏನ್ರಿ ಅಣ್ಣಾರ? ನಾ ಏನೋ ತಿಳಿವಲ್ತು ಬಿಡ್ರಿ. ಹೆಂಗ ತಿಳಿದಿತ್ತ? ಅವ್ರಿವ್ರ ಸಂಗಾಟ ಅಲ್ಲೇ ಇಲ್ಲೇ ಪಿರಿ 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 ಅಡ್ಡಾಡ್ಲಕ್ ತಿಳಿತೈತಿ. ನಮ್ಮ ಮಾತಂದ್ರೆ ನಿನಗ ಹೆಂಗ ತಿಳಿದಿತ್ತಪ್ಪ? ಕರೆವೈತ್ರಿ ಅಪ್ಪ. ನೀವ್ ಯಾನ್ ಹೇಳ್ತಿರು ದೇವ್ರನಿಗೆ ಗೊತ್ತಾಗ್ಲಿಲ್ರಿ ಅಪ್ಪ. ಸುತ್ತು ಬಳಸಿ ಮಾತ್ ಬ್ಯಾಟ್. ಇದು ಯಾರಿದು? ಇದು ಯಾರಿದು? ಆ ಭೀಮ್ಯಾನ್ ಸಂಗಾಟ ನಿಂದ ಯಾನ್ ದಂಧೆ ಇರ್ತೈತಿ? ನಿನಗೆ ಎಷ್ಟು ಸಲ ಹೇಳೀನಿ ಆ ಮಗನ್ ಕೂಡ ಅಡ್ಡಾಡ್ಬೇಡ ಅಂತ ಹೇಳಿ. ಅದೇನ ಹೇಳ್ತಾರ ಮನುಷ್ಯರಿಗೆ ಮಾತಿನ ಪೆಟ್ಟು, ಕ್ವಾಣಗ ಡೊಣ್ಣಿ ಪೆಟ್ಟು. ಡೊಣ್ಣಿಗೆ ಅವಕಾಶ ಕೊಡಬಾರ್ದು. ಯಪ್ಪಾರ ನಾ ಹಂಗ ಸುಮಕವಾಗಿದ್ ಬಿಡ್ರಿ. ಹಂಗ ಲೇ ಹಂಗ ಅಂತ ನಮ್ಮ ಮುಂದೆ ಹೇಳ್ತಿ. ಮುದ್ದೆ ಮುಗಿತಿ. ಕರ್ಪತ್ರ ಹಂಚೋದು, ಪೋಸ್ಟರ್ ಹಚ್ಚೋದು ಮಾಡ್ಲಿಕ್ಕತ್ತೀರಿ ಮಾಡಿ. ಲೇ ನೀವು ನಮ್ಮ ಅಂತ್ಯಕ್ಕೆ ಬಂದಿರೋದು ಎದಕ್ಕೆ? ನಮ್ಮ ಚಾಕರಿ ಮಾಡ್ಕೊಂಡು ಬಿದ್ದಿರ್ಲಾಕ. ಅದನ್ನ ಬಿಟ್ಟು ಎದಿ ಸಟಿಸಿ ಹೋರಾಡೋದಕ್ಕೆ ಬರ್ತೀರಿ. ನೀ ಹೆಂಗಸ್ ಮನ್ಸಾಳದಿ. ಇವಾಗ ಬುದ್ಧಿವಾದ ಹೇಳೋದ್ ಬಿಟ್ಟು ಆ ವಕಾರಿ ಹೆಂಗಸರ್ ಕೊಟ್ಟಾಕ ಪಿರಿ 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 ಫಿಟ್ಟಿಂಗ್ ಮಾಡ್ಕೊಂತ ತಿರುಗ್ತಿ. ಯಪ್ಪಾರ ಆ ಭೀಮಣ್ಣ ಯಪ್ಪಾರ ಬಾಳ ಒಳ್ಳೆ ಮನುಷ್ಯ ರೀ. ಹಿಂಗಾಗಿ ಒಳ್ಳೆ ಅನ್ನಕ್ಕ ಬಾಯ ಬರ್ಲಿಲ್ಲ ನೋಡ್ರಿ ಅಪ್ಪ. ಹಂಗಾರ ನಾವು ದುಃಖ ನೋಡ್ತೀನಿ. ನೋಡಾಕತ್ತೇನ್ರಿ, ನೋಡಾಕತ್ತೇನಿ. ಆ ಭೀಮ್ಯಾ ಇವ್ ತಲೆ ಕೆಡಿಸಿ ಎಷ್ಟು ಮೊಸರಗಡಿಗೆ ಮಾಡ್ಯಾನ ನೋಡಾಕ್ ಹತ್ತೇನಿ. ಅಯ್ಯ ಅಯ್ಯ ಯಪ್ಪಾರ ಯಪ್ಪಾರ ನೀವಿಬ್ರು ಅನ್ನ ನೀಡಿದ್ದ ಧನ್ಯಾರದೀರಿ. ಈ ಬಾಯಿಂದ ನೀವ್ ಕೆಟ್ಟವ್ರದಿರಿ ಅಂತ ಅದ್ ಹ್ಯಾಂಗ ಹೇಳನ್ರಿ ಅಪ್ಪ? ಹಂಗಾರ ದಣ್ಯಾರ್ ಹೇಳ್ದಂಗ್ ಕೇಳ್ಕೊಂಡು ಬಿದ್ದಿರ್ಲಾಕ ಬೇಕು. ಕೇಳ್ತೇವಲ್ರಿ, ನಿಮ್ಮಲ್ಲೇನೆ ಚಾಕ್ರಿಗದೇವು. ನಾನ್ ಯಾನ ಸಣ್ಣ ಪಾರ್ ಅಲ್ಲ. ಬಳಚೀಪು ಪಾರುಗಳಿಗೆ ಹೇಳ್ದಂಗ ನನ್ನ ಮುಂದೆ ಹೇಳಾಕ್ ಬರ್ಬೇಕ. ಯಪ್ಪಾರ್ರಿ ನಿಮ್ಗಿಬ್ಬರಿಗೂ ನನಗೂ ಆ ಒಂದು ತುಂಡು ಜಮೀನು ಖ್ಯಾತಿ ಜಮೀನು ಇದ್ದದ್ ಗೊತ್ತಾಯ್ತ್ರಿ ಅಪ್ಪ. ಅದ್ರಾಗ ಬಂದಿದ್ದು ಆ ತಂಬಾಕನ ಆ ಮಲ್ಗವ್ರ ಶೆಟ್ರಿಗೆ ಮರೇನ್ರಿ ಅಪ್ಪ. ಏನ್ ಮಾಡದ್ರಿ ಅಪ್ಪ? ಅವ್ರು ಯಾಟ್ ಎಡ್ದಾಕಿದ್ರು ಇನ್ನೋ ತಕ ರೊಕ್ಕನ ಬಿಚ್ಚೋದಲ್ಲ ಅನ್ನಕತ್ಯಾರ್ರಿ. ಹಿಂಗಾಗಿ ಬಾಳ ತ್ರಾಸ ಆಗೈತ್ರಿ ಅಪ್ಪ. ನಮ್ಮ ಹಲ್ವರ್ ಮುಸ್ಕಿ ಯಾರಿದ್ರಿ ಹೇಳಂತ ಹೇಳ್ರಿ. ಹಂಗಂತ ಹೇಳಿ ಕರಪತ್ರ ಹಂಚೋದು, ಪೋಸ್ಟರ್ ಹಚ್ಚೋದು, ಭಾಷಣ ಕೇಳೋದು ಮಾಡ್ಲಕತ್ತೀರಿ. ಮಾಡಿ ಬೇಷಕ್ ಮಾಡ್ರಿ. ಏನ್ಪಾ ಲಗಮಣ್ಣ ತುಂಡು ಜಮೀನ್ದಾರ್. ಲೇ ಮಕ್ಕಳ, ನಮಗೇನು ಕೊಡೋದೈತಿ ಅದನ್ನೆಲ್ಲ ಈಗ ಸದ್ಯ ಇಲ್ಲಿ ಚೆಲ್ಲಿ ನೀವಿಬ್ರು ಇಲ್ಲಿಂದ ಜಾಗ ಖಾಲಿ ಮಾಡಿ. ದೇವ್ರು ಹಂಗ್ ಮಾಡ್ಬೇಡ್ರಿ. ನಮ್ ಮಾರಿ ಅಲ್ಲ, ನನ್ ಪಾರನಾರ್ ಮಾರಿನಾರ್ ನೋಡಿ ಕರುಣ ಮಾಡ್ರಿ ಯಪ್ಪ. ಹೂನ್ರಿ ಅಪ್ಪ. ಯಪ್ಪಾರ ಹಂಗ್ ಮಾಡ್ಬೇಡ್ರಿ. ನೋಡ್ರಿ ಅಷ್ಟೊಂದು ಕಠೋರ ಆಗ್ಬೇಡ್ರಿ. ಪಾಪ ಸಾಕಷ್ಟು ದುಡ್ದಾವ್. ಅಲ್ಲ ಕೊಡ್ರ ತಡಿ ಜನ್ನು, ನಡಿ ಒಳಗೆ ನಡಿ ಅಂದೆ.
ಹೆಂಗಸೂರು ಅಡಿಗೆ ಮನೆಯಾಗಿರ್ಬೇಕು, ಆಳುಗಳು ಮೂಲೆಯಾಗಿ ಬಿದ್ದಿರ್ಬೇಕು. ಏನ್ ಗೊತ್ತೈತೆ ಅಂತ ದೊಡ್ಡ ದಿಮಾಕ್ ಮಾಡಿ ಹೇಳಕ್ ಬಂದಿ. ನಡಿ ಒಳಗ, ಅಂಗಿ ತಗೊಂಡ ಬಾ. ನಡಿ ಜನ್ನು. ಇದನ್ನ ಹಂಗ ಬಿಟ್ರ ಈ ಮಕ್ಕಳು ನಮ್ಮ ತೆಲಿಯ ಮೆಣಸಿಂಡಿ ಅರಿತಾರೆ ಇವರು. ನಡಿ, ಆ ತಟ್ಟೆದಾರರಿಗೆ, ಆ ಶಂಕರುಗ ಎಲ್ಲರನ್ನು ಕರ್ಕೊಂಡು ಇವತ್ತು ಹೋಗು. ನಡಿ, ಇವತ್ತೊಂದು ನಿಕ್ಕಿ ಮುಗಿಸೇ ಬಿಡ್ರಿ ಏನಾಕೈತಿ ಅನ್ನೋದನ್ನು. ತಮ್ಮ ಎಷ್ಟದ ಬಹಳ ಐತಿ. ತಲೆ ಮೆಣಸಿನ ಹೇಳ್ತೀರ ಆ ಮಕ್ಕಳ. ನಡಿ 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 ಜನ ಹೋಗಿ. ಇವರು ಚಳವಳಿ ಆಂದೋಲನ ಮಾಡಕ್ ಹೊಂಟಾರಲ್ರಿ ಇವ್ರು. ಚಳವಳಿ ಆಂದೋಲನ ಜಿನ್ನು, ನಮ್ಮ ದೇಶದೊಳಗ ಎಂತಿಂತ ಚಳುವಳಿ, ಎಂತಿಂತ ಆಂದೋಲನ, ಎಂತಿಂತ ಕ್ರಾಂತಿ ಯಾನ್ ಮಾಡಿದ್ವು? ಯಾನು ಮಾಡ್ಲಿಲ್ಲ. ಅಲ್ಲೋ, ಗಾಂಧಿ ಅಂತ ಗಾಂಧಿ ಜೊತೆಗಿದ್ದ ಜಿನ್ನಾನ ಬಿಟ್ಟು ಆದ ಅಂದ್ಮ್ಯಾಲ ಈ ಭೀಮ್ಯ, ಈ ದೇಶಪಾಂಡಿ, ಈ ಮಕ್ಕಳು ಏನ್ ಮಾಡ್ತಾರೆ ಬರ್ರಿ. ಏ ಲಗಮ ಯಾವಾರ ಅಲ್ಲ, ನಿಮಗಿದೆಲ್ಲ ಯಾಕೆ ಬೇಕಾಗಿತ್ತು ಅಂತೀನಿ. ಇಂಥದಕ್ಕೆಲ್ಲ ಹೋಗಿ ಸುಳ್ಳ ತೊಂದ್ರೆ ಕಟ್ಕೊಂತೀರಿ. ಯಾನ್ ಮಾಡೋದ್ರಿ ಅವರ? ನಮ್ ಬಡತನ ಕಷ್ಟದ ಬಳಿಗೂ ನೀವು ನೋಡಿ, ಕಾಸಿಗೂ ಕಾಳಿಗೂ ದಡ್ಬಿಡಿಸ್ತೀವಿ. ಮಾರಿ ತಂಬಾಕ ರೊಕ್ಕ ತರ್ಲಾಕ ಚಪ್ಲಿ ಊಟನ ಕಿತ್ಕೊಂಡು ಹೋಗ್ತಾವ. ಹೊಟ್ಟೆಗೆ ತಮ್ಮಿಗೆ ನೀರ್ ಕುಡ್ದಾದ್ರೂ ಮಕ್ಕೋಬಹುದು. ಆದ್ರ ಈ ಪಾರಗರ ತುತ್ತ ಅನ್ನ ಬೇಡೇನ್ರಿ ಅವರ? ಬೇಡೇನ್ರಿ ಅವ? ನಿಮ್ ಮಾತು ಕೇಳಿದ್ರ ಕಳ್ಳ ಕ್ಯೂಸ್ದಂಗ ಆಗತ್ತೆ. ಅಲ್ಲ, ಆ ಆಂದೋಲನ ನಿಮ್ಗೆ ಎದಕ್ ಬೇಕು ಅಂತೀನಿ. ಅದ್ ಬೇಕಾದವ್ರು ಮಾಡ್ಕೊಳ್ಳಿ ಆಂದೋಲನ, ನೀವು ಮಾತ್ರ ಹೋಗಕ್ ಹೋಗ್ಬೇಡ್ರಿ. ಅಯ್ಯವ್ವಾರ, ನೀವ್ಯಾನರಿ ನಮ್ಮ ಮೇಲಿನ ಪ್ರೀತಿಗೆ ಅಂತ ಹಂಗೆ ಹೇಳ್ತೀರಿ. ಆದ್ರ ಅಯ್ಯವ್ವ, ಎಲ್ಲರೂ ನೀವ್ ಹೇಳ್ದಂಗ ಕೇಳಿ ಅಲ್ಲಿ ಹೋಗದಿದ್ರ ಆ ಆಂದೋಲನ ಹ್ಯಾಂಗ ನಡೀತೀರಿ? ಯವ್ವ ಹುಚ್ಚಪ್ಪಗೊಂಡ್ರೆ ಚಾಕ್ರಿ ಕಳ್ಕೊಂತೀರೇನು? ಆಮೇಲೆ ಎಲ್ಲಿ ಹೋಗ್ಬೇಕಂತ ಮಾಡಿರಿ? ಅಲ್ಲ, ಇಷ್ಟ ದಿನ ಹಾಳಾದ್ರೆ ಯಾರಾತು ಅಂತೀನಿ. ಈ ಮನಿಗೆ ಹೊಲಕ್ಕೆ ಜೀವಕ್ಕೆ ಜೀವ ಹಚ್ಚಿ ದುಡಿದಿರಿ. ಮನುಷ್ಯಂದು ಕಲ್ಲಂದ್ರೆ ಕಲ್ ಮೇಲೂ ಪ್ರೀತಿ ಹುಡ್ತದೆ. ಅಂತಾದಾಗ ನೀವು ಬಳಕಾಡ್ದವ್ರು. ನನ್ನ ಜೀವ ಸಂಕಟ ಪಡಾಕತೈತಿ. ಈಕಿ ಮನೆ ಕಡೆ ಹಾದು ಹೋದ್ರ ಯಾನಾರ ಚೂರು ಚಾರು ಮಾಡಿ ಅಡಿಗೆ ಅಂಬ್ಲಿ ಅಂತ ಒಯ್ತಿದ್ಲು. ಇನ್ನು ನೀನು ಅವ್ವಾರ ಅಂತ ಬಂದು ನೀರ ನಡಿ ಅಂತ ಮಾಡ್ತಿದ್ದಿ. ಈಗ ನೋಡ್ರಿ, ಎಲ್ಲ ಹರ್ಕೊಂಡು ಹೊಂಟ್ಬಿಟ್ರಿ. ಹರ್ಕೊಂಡು ಹೊಂಟೇವಿ ಅಂದ್ರ ನಮಗ್ ಹೋಗಾಕ ಮನಸ್ಸರ ಎಲ್ಲಿಂದ ಬರ್ಬೇಕು ಬಿಡ್ರಿ ಯವ್ವ. ಆದ್ರ ಈಗ ಒಂದ್ ಅರ್ಥದೊಳಗ ಮನಸ್ಸು ಕೊಂದು ಹೊಂಟೇವ್ರಿ. ಯಾಕಂದ್ರ ನಮ್ ಈ ಕತ್ತಲು ಬಾಳ್ಯಾಕ ಆಂದೋಲನ ಯಾನಾರ ಬೆಳಕು ನೀಡಿತು ಅಂತ ಯವ್ವ. ಆದ್ರ ನಾವೇನು ಹೊಂಟೇವಿ ಅಂತ ಹೇಳಿ ನಮ್ಗೆ ಯಾರು ಈ ಸಿಟ್ಟು ದ್ವೇಷ ಅವೆಲ್ಲ ಯಾರು ಇಲ್ರಿ ಯವ್ವ. ನಮ್ಮ ಮ್ಯಾಲೆ ಈ ಮನಿದು ದೊಡ್ಡ ಋಣ ಐತಿ ಯವ್ವ. ಆದ್ರೆ ಏನ್ ಮಾಡದ್ರಿ, ಈಗಾಗಲೇ ಆಂದೋಲನ ದಾರ್ಯಾಗ ಭಾಳ ದೂರ ನಡೆದು ಬಿಟ್ಟೇವಿ. ಹಿಂಗಾಗಿ ಈಗ ಎರಡು ಮಾತಾ ಇಲ್ರಿ ಯವ್ವ. ಅಂದ್ರ ನೀವು ಯವ್ವ ನಾವ್ ಹಿಂಗ ಹೇಳ್ತೀವಿ ಅಂತ ಏನ್ ತಪ್ಪು ತಿಳಿಬೇಡ್ರಿ ಯವ್ವ. ನಮ್ದು ಇದ ಕಡೆ ನಿರ್ಧಾರ ರೀ ಯವ್ವ. ನಾವು ಬರ್ತೇವ್ರಿ ಯವ್ವ. ಬರ್ತೀವ್ರಿ ಯವ್ವ. ಬಾಬಾರ, ದೇಶಪಾಂಡೆ ಅವ್ರು ಬಂದ್ರಂತ. ನಾವು ಹೋದವ್ರು ಕರ್ಕೊಂಡ್ ಬಂದ್ಬಿಡ್ತೇನೆ. ಬಾಬಾರ, ದೇಶಪಾಂಡೆ ಅವ್ರು ಬರ್ರಿ ಮುಂದ್ರಿ. ಬಾಬಾರ, ಯಾಳೆ ಭಾಳ ಆತು. ತಮ್ದ ಸಾನ್ನಿಧ್ಯ ಇನ್ ಶುರು ಮಾಡೋಣಲ್ಲ? ಆಗ್ಬೋದು. ಬಂಧುಗಳೇ, ಪ್ರಥಮವಾಗಿ ಬಾಬಾರ್ ಪಾದಕ್ಕೆ ನಮಸ್ಕರಿಸಿ, ಇವತ್ತಿಲ್ಲಿ ಆಗಮಿಸಿದಂಥ ನಮ್ಮ ಮಿತ್ರರು
ಮತ್ತು ನಮ್ಮ ಹೋರಾಟದ ನೇತಾರು ಆದಂತ ಶಶಾಂಕ್ ದೇಶಪಾಂಡೆ ಅವರಿಗೆ ಬಾಬಾರು ಫಲಪುಷ್ಪವನ್ನು ನೀಡಿ ಆಶೀರ್ವದಿಸಬೇಕಂತ ಅವರಲ್ಲಿ ವಿನಂತಿಸ್ಕೋತೇನೆ. ಇವತ್ತಿಲ್ಲಿ ಆಗಮಿಸಿದಂಥ ನಮ್ಮ ಹೋರಾಟದ ನೇತಾರರು ಆಂದೋಲನವನ್ನ ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತ ಅವರಲ್ಲಿ ಕೇಳ್ಕೊತೇನೆ. ನನ್ನ ಶ್ರಮಿಕ ರೈತ ಬಂಧುಗಳೇ ಮತ್ತ ಭಗಿನಿಯರೇ, ತಮಗೆಲ್ಲ ನಮಸ್ಕಾರ ಮಾಡೋದಕ್ಕೂ ಪೆಹಲಿ ಇಲ್ಲಿರೋ ಬಾಬಾರ್ನ ಹೊಂದಿಸ್ತೇನೆ. ಯಾಕಂತಂದ್ರ ಪೂಜ್ಯರ ಆಶೀರ್ವಾದ ಪೆಹಲಿ ಇರಬೇಕಾಗ್ತದ. ಅದಿರದಿದ್ರ ನಮ್ ಯೋಜನಾ ನಮ್ ಹೋರಾಟ ಎಲ್ಲವೂ ಅಪೂರ್ಣ ಮತ್ತ ಅಸಾಧ್ಯನ. ಮಿತ್ರರೇ, ಈಗಾಗಲೇ ನಮ್ಮ ಸಂಘಟನೆ ಎಂಥದ್ದು ಎಂಬುದನ್ನ ಈ ನನ್ನ ಮಹಾಮಿತ್ರ ನಿಮ್ಗೆಲ್ಲ ಅರಿವು ಮೂಡ್ಸಾನ. ಆ ಅರಿವನ್ನು ನೀವು ಮೆಲ್ಕ್ ಹಾಕ್ತಿರ್ಬೇಕು. ಈಗ ನಮ್ಮ ಮುಂದೆ ಮಹಾ ಭಯಂಕರವಾದ ಪರಿಸ್ಥಿತಿ ಅದ. ದಪ್ಪಗಿನ ಹೊಟ್ಟೆಯ ನುಣ್ಣನೆ ಮಿರುಗೋ ಮಂದಿಗೆ ರೈತರ ಹಸುದೊಟ್ಟಿ ಸಂಕಟ ಹೆಂಗರ್ತಾಗಬೇಕು. ಬೆವರಿನ ಹನಿಗಿರೋ ಬೆಲೆ ನೋಟಿನ ತುಕಡಾಗಳಿಂದ ಖರೀದಿಸ್ಲಾಕ್ ಬರುದಿಲ್ಲ ಅಂತಂದು ಅರಗಿನ ಅರಮನ್ಯಾಗ ಗಾದಿ ತೆಕ್ಕಿಗೆ ಆದಿ ಕುಂತವರು ತಿಳ್ಕೊಳ್ಬೇಕು. ಈ ವೇದಿಕೆ ಮೂಲಕ ಬಾಬಾ ಸಾಕ್ಷಿ ಇಟ್ಕೊಂಡು ಹೇಳ್ತೀನಿ, ಇನ್ನು ನಮಗೆ ತಾಳ್ಮೆ ಇಲ್ಲ. ನಮ್ಮ ಅದುಮಿಟ್ಟ ಕಿಚ್ಚು ಅದರ ಉರಿಯುವ ಬೆಂಕಿ ನಾಲ್ಗಿ ನಿಮ್ ಸಾಮ್ರಾಜ್ಯನ ಸುಟ್ಟು ಹಾಕಿತು. ಜಾಗ್ರತೆ. ಸ್ನೇಹಿತರೆ, ಈ ಶಶಾಂಕ್ ಬೇರೆ ಯಾರು ಅಲ್ಲ, ನಾ ನಿಮ್ಮೊಳಗಿನವ. ನನ್ನನ್ನ ನಿಮ್ಗಳ ಸಹೋದರನೆಂದೋ ಬಂಧು ಎಂದೋ ಕರೆಸ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ನಾನು ಸಹ ನಿಮ್ ಹಳ್ಳಿ ಗಮಾರ. ಅದಕ್ಕ ನಿಮ್ಗಳ ವೇದನ ಅದು ನನ್ನ ವೇದನ ಇದ್ದಂಗ, ನಿಮ್ಗಳ ಅಳಲು ಅದು ನನ್ನ ಅಳಲಿದ್ದಂಗ, ಮತ್ತ ನಿಮ್ಗಳ ಹೋರಾಟ ಅದು ಕೂಡ ನಂದೇ. ನಾನೇನಾದ್ರೂ ಹೆದರ್ತಿದ್ರ ಅದು ನಿಮ್ಗ ಮತ್ ಖರೆ ಮನುಷ್ಯಾಗ ಅನ್ಸ್ತೀನಿ. ಆದ್ರ ಆ ರಕ್ಕಸರನ್ನ ಕಂಡ್ರ ಎಲ್ಲಿಲ್ಲದ ಹುಕೆ ಬಂದ್ಬಿಡ್ತದ. ಹೋರಾಟದ ಜೀವ ಕಿಡಿಗಳು ಹೊತ್ತಿ ಉರಿತಾವ. ಅವುಗಳನ್ನ ನಿಮ್ಮೊಳಗೂ ಪಸರಿಸಿ ನಿಮ್ಮನ್ನ ಗುಲಾಮ್ಗಿರಿಯಿಂದ ಎತ್ತಬೇಕಂತೀನಿ. ಅದನ್ನ ಚಂದಂಗ್ ತಿಳ್ಕೋರಿ. ಸಾಹೇಬ್ರ, ನಿಮ್ಮ ಹುಮ್ಮಸ್ಸಿನ ಮಾತು ನಮ್ಮ ಹುರುಪ್ ತಂದದ ಖರೆ. ಆದ್ರ ನೀವು ಶಹರದಾಗಿನ ಮಂದಿ ಕಾರ್ಮಿಕರ ಬಗ್ಗೆ ತಡ್ಪಡಿಸ್ತೀರಿ. ನಮ್ಮ ಹಳ್ಳಿ ಕಾರ್ಮಿಕರ ಬಗ್ಗೆ ಎಂದಾದ್ರೂ ವಿಚಾರ ಮಾಡಿರಿ? ಗೌವನ ವಖಾರ್ದಾಗ ಕೂತು ಘಾಟ ಧೌಸದೊಳಗೆ ಹೂತ್ಕೊಂಡು ಹೋಗಿವಿ. ಏನಾದ್ರೂ ಔಷಧಿ ಯಾರು ಕೊಡ್ತಾರ? ಇಡೀ ಜೀವನದುದ್ದಕ್ಕೂ ಮೈ ತುಂಬ ಘಾಟ ಘೌಸ ಹೊತ್ಕೊಂಡು ಹೊಂಟೇವ್ ಪಯಣಾನ. ಇದಕ್ಕೆ ಏನ್ ಪರಿಹಾರ ಕೊಡ್ತೀರಿ ನೀವು? ಅಗದಿ ಬರೋಬ್ಬರಿ ಹೇಳಿದ್ರಿ. ನಿಮ್ದು ನಮ್ಮ ಅಜೆಂಡಾದಾಗ ಅದನ. ನಮ್ದು ಉಡ್ದು ಹಿಡುತ್ತಾ ತಪ್ಪಿಸ್ಕೊಳ್ಲಿಕ್ ಸಾಧ್ಯನ ಇಲ್ಲ. ಅಕಾರ ಶಹರ ಬಿಟ್ಟು ನಿಮ್ ಕಡೆನೂ ಬರ್ತೀವಿ. ಜರ ತಡ್ಕೋರಿ. ಸ್ವಾತಂತ್ರ್ಯ ಸಿಕ್ತು, ಅದ್ ಯಾರಿಗ್ ಸಿಕ್ತು, ಅದ್ರ ಲಾಭ ಯಾರಿಗಾತು ಅನ್ನೋದನ್ನ ಚೆನ್ನಾಗಿ ತಿಳ್ಕೋರಿ. ಬರೇ ಮುಗಿಲು ತೋರ್ಸ್ಕೊಂತ ಬಂದ್ರು. ಅಮಾಸಿ ಕತ್ಲಾಗ ಚುಕ್ಕಿ ಅಣಸೋದ ಆತು. ಸಾಕ್, ಇವತ್ತಿಗಿದ್ನೆಲ್ಲ ಸಾಕ್ ಮಾಡ್ಬೇಕು. ನೀವು ಕೊಟ್ಟ ತಂಬಾಕದ ರೊಕ್ಕಕ್ಕ ಸಿರಿವಂತರಿದ್ರು ಹಲ್ಲಕ್ಕಿರ್ದು ನಿಲ್ಲೋ ಕಾಲ ಇನ್ನಿಲ್ಲ. ನೀವು ಕೊಟ್ಟ ತಂಬಾಕಿದ ರೊಕ್ಕಕ್ಕ ಸಿರಿವಂತರಿದ್ರು ಎದೆಸಿಟ್ಕೊಂಡು ನಿಲ್ಲೋ ಕಾಲ ಇನ್ನಲ್ಲ. ಇದನ್ನು ಚೆನ್ನಾಗಿ ತಿಳ್ಕೋರಿ. ಈ ವೇದಿಕೆ ಮೂಲಕ ಬಾಬಾರ್ ಮೇಲೆ ಆಣಿ ಮಾಡಿ ಹೇಳ್ತೀನಿ. ಈ ನನ್ನ ಮಹಾಮಿತ್ರನ ತಲೆ ಮೇಲೆ ಕೈ ಇಟ್ಟು ಹೇಳ್ತೀನಿ. ಅಷ್ಟ ಯಾಕ, ನೀವುಗಳು ಪೂಜಿಸೋ ದೇವರ ಮೇಲೆ ಆಣಿ ಮಾಡಿ ಹೇಳ್ತೀನಿ. ಇನ್ನು ನಿಮ್ಮ ಕಷ್ಟಗಳೆಲ್ಲ ದೂರ ದೂರ ದೂರ. ನಾವೆಲ್ಲ ಜಯಶಾಲಿಗಳು. ಜಯಬೇರಿ ನಮ್ದು. ನಮಸ್ಕಾರ. ಈಗ ಬಾಬಾರು ಒಂದೆರಡು ಆಶೀರ್ವಚನವನ್ನ ಹೇಳಬೇಕಂತ ಅವರಲ್ಲಿ ವಿನಂತಿಸ್ಕೊತೇನೆ. ದೇಶಪಾಂಡೆ ಅವರು, ನಿಮ್ಮ ಬಗ್ಗೆ ಭೀಮಣ್ಣ ಎಲ್ಲ ಹೇಳ್ಯಾನ. ನಿಮ್ಮ ಸಮಾಜ ಕಾರ್ಯ ಭಾಳ ಚೆನ್ನಾಗಿ ಮಾಡಿ. ಮತ್ತು ನೀವು ಬರೆದ ಸಮಾಜ ಸುಬೋಧನ ಪುಸ್ತಕನೂ ಓದಿನಿ. ಭಾಳ ಚೆನ್ನಾಗಿ ಬರೆದಿರಿ. ಅದನ್ನ ಹೆಂಗೆ ಬರೆದಿರಿ ಹಂಗ ಸಮಾಜ ಸೇವಾ ಭಾಳ ಚೆನ್ನಾಗಿ ಮಾಡಿ. ಭೀಮಣ್ಣನ ಜೊತೆ ಹೇಗೆ ಹುಡುಸ್ರಿ. ಬಳಕೆ ಮಾಡಬೇಕನ್ನ ಹಿಂಗಾದ ಮ್ಯಾಲಿನ ಹೆಂಗ ಬಳಕೆ ಮಾಡಬೇಕನ್ನ ಹೆಂಗ ಬಳಕೆ ಮಾಡಬೇಕ ಹಂಗು ಹರಿದು ನಿಂತ ಮ್ಯಾಲೆ ಹೆಂಗ ಬಳಕೆ ಮಾಡಬೇಕ ಹಂಗು ಹರಿದು ನಿಂತ ಮ್ಯಾಲೆ
ಭಂಗಿ ತಾಂಬಕ ಸೇದುವಂತ ಮರುಳ ಮಂಗ ಗಂಡಿದ ಮ್ಯಾಲಿನ್ ಹೆಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮ್ಯಾಲಿನ್ ಹೆಂಗ ಬಳಕೆ ಮಾಡಬೇಕಣ್ಣ ಹಡೆದ ತಂದೆ ತಾಯಿಯಾರನ್ನ ದುಡಿದು ಸತ್ತರು ಮಡದಿ ಮಕ್ಕಳ ಪರಿವೆ ಇಲ್ಲಣ್ಣ ಮಡದಿ ಮಕ್ಕಳ ಪರಿವೆ ಇಲ್ಲ ಒಡೆದು ಹೇಳುವ ಮಾತು ಅಲ್ಲ ಮಡದಿ ಮಕ್ಕಳ ಪರಿವೆ ಇಲ್ಲ ಒಡೆದು ಹೇಳುವ ಮಾತು ಅಲ್ಲ ಬಿಡದೆ ಸೇರೆ ಚಿಂದಿ ತಂದು ಸಿಡಿದು ಬಿಡುವಂಗ ಕುಡಿದ ಬಳಿಕ ಹೆಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮ್ಯಾಲಿನ್ ಹೆಂಗ ಬಳಕೆ ಮಾಡಬೇಕಣ್ಣ ಪುಂಡರಾಗಿ ತಿರುಗತಾರಣ್ಣ ಬಂಡಾಟ ಸಾಕಿನ್ ಹೆಂಡ ಹೇಸಿಗಿ ನಾಚಿದಿಲ್ಲಣ್ಣ ಹೆಂಡ ಹೇಸಿಗಿ ನಾಚಿಗಿಲ್ಲ ಲಂಡ ಬಂಡರು ಕೂಡಿಕೊಂಡು ಹೆಂಡ ಹೇಸಿಗಿ ನಾಚಿಗಿಲ್ಲ ಲಂಡ ಬಂಡರು ಕೂಡಿಕೊಂಡು ಗಂಡರಿಲ್ಲದ ಮನೆಯ ಒಳಗ ರಂಡಿಗೂಡು ಉಂಡ ಮ್ಯಾಲ ಹೆಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮ್ಯಾಲಿನ್ ಹೆಂಗ ಬಳಕೆ ಮಾಡಬೇಕಣ್ಣ ಹೆಂಗ ಬಳಕೆ ಮಾಡಬೇಕಣ್ಣ ಹೆಂಗ ಬಳಕೆ ಮಾಡಬೇಕಣ್ಣ. ಚಂದ್ರ ಅಂದ್ರ ನೀವೇನ್ರಿ? ಹೌನ್ರಿ. ನಿಮ್ಮ ಹೆಸರಿಗೆ ತಾಳ್ ಬಂದ ತೋರಿ. ಜರ ನೀವ ಬಹುದು ಹೇಳ್ರಲ್ಲ. ದುಂಡು ಅನ್ನೋರು ನಿನ್ನೆ ರಾತ್ರಿ ನಡೆದ ರಸ್ತೆ ಅಪಘಾತಗ ಮೃತಪಟ್ಟಾರಂತ್ರಿ. ತೋಡ್ ಹ್ಯಾಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮ್ಯಾಲಿನ್ ಹ್ಯಾಂಗ ಬಳಕೆ ಮಾಡಬೇಕಣ್ಣ. ಒಂದೆರಡು ದಿನ ಆಯ್ತು ತಲೆಯಾಗ ವಿಚಾರ ಒಂದು ಹುಳ ಉಳಿಸ್ತಂಗ ಉಳ್ಕಾಕತ್ತೈತಿ. ಆಂದೋಲನ ಎದೆ ಮ್ಯಾಗ ಇಟ್ಕೊಂಡಾಗ ವಿಚಾರಗಳ ತಲೆ ತುಂಬೋದು ಸಹಜದ. ಹಂಗಲ್ಲ, ತಂಬಾಕಿಗೆ ದರ ಸಿಗಲಿ ಅಂತ ಹೋರಾಡುದು ಒಂದು ಬಾಜು ಆತು. ಆದ್ರೆ ರೈತರದು ವಕಾರಿ ಕಾಮಗಾರದು ಸಮಸ್ಯೆಗಳು ಬಹಳ ಬೇಕಾರ್ತಾವ. ಅವುಗಳ ಬಗ್ಗೆನು ಹೋರಾಟ ನಾವು ಇನ್ನು ಜೋರ್ ಮಾಡ್ಬೇಕು. ಭೀಮಣ್ಣ, ಈ ಜನ ಒಂದಾಗಿ ಮುಂದ್ ಬರೋದು ಕಠಿಣದ. ಹಂಗಂದ್ರೆ ಹೆಂಗ? ಅವರು ಬಹುಸಂಖ್ಯೆಯಲ್ಲಿ ಬರುವಂಗಾಗ್ಬೇಕು. ಅವ್ರ ಜೀವನ ಅಂದ್ರೆ ತೀರಾ ನರಕದಾಗಿದ್ದಂಗ ಐತೆ ಅನ್ನೋದು ತಮ್ಗೆ ತಿಳಿಯೋದು ವಿಷಯ ಅಲ್ಲ. ಅದಷ್ಟು ಸರಳ ಇಲ್ಲ. ಕಾಲಾನುಕಾಲ ಜರದ ತಂದು ಬೀಡಿ ಕಟ್ಕೊಂತನ ಬಂದಾರ. ಅದವರಿಗೊಂದು ಪರಂಪರೆನ ಆಗ್ಯದ. ಅವ್ರೊಳಗ್ ಜೀವ ತುಂಬುದನ್ನ ಹಾಳು ಕೆಡವ್ರಿ. ಸಾದಾ ಒಂದು ಗುಡಾಕನು ಸಾಧ್ಯ ಇಲ್ಲ. ಯಾಕಂತಂದ್ರ ಅವ್ರಿಗೊಂದು ಅಂಜಿಕೆ ಅದ, ಕೆಲಸದ್ದು ದಂಧೆದು. ಆಂದೋಲನದೊಳಗೆ ಶಾಮೀಲಾದ್ರು ಅಂತಂದ್ರ ಮರುದಿನ ಹರಿಹೊತ್ತಿಗ ದಂಧಿ ಕಳ್ಕೊತಾರ. ಉದ್ಯೋಗ ದಂಧಿ ಕಳ್ಕೊಳ್ಳೋದು ಯಾರಿಗ್ ಬೇಕಾಗಿರ್ತದ? ಹಂಗನ್ಬೇಡ್ರಿ, ಅವ್ರು ಬಹುಸಂಖ್ಯೆಯಲ್ಲಿ ಬರೋಂಗಾಗ್ಬೇಕು. ಅವ್ರ ಕೆರಿಗನು ಹೋಗೇನೆ, ಉತ್ಸಾಹನು ತೋರ್ಸ್ಯಾರ. ಭೀಮಣ್ಣ, ಇವೆಲ್ಲ ಕ್ಷಣಿಕ. ನಿಮ್ಗ ಗೊತ್ತದನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಒಬ್ಬ ಸರ್ಫ್ ಇರೋ ಕಾರ್ಯಕರ್ತನಿದ್ದ. ಅವನು ನಿಮ್ ಹಂಗ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡವ. ಮತ್ತ ಸಮಾಜದ ಬಗ್ಗೆ ಬಹಳ ಕಾಳಜಿ ಇದ್ದವ. ಅವನಿಗೆ ಎಲ್ಲಿ ಅದನ? ಅವನು ನಮಗೆ ಹೋರಾಟದ ಕರ್ಕೋಬಹುದಲ್ಲ. ತಡೀರಿ ಜರ ಕುದುರೆ ಕಟ್ರಿ, ಗಡಿಬಿಡಿ ಮಾಡ್ಬೇಡ್ರಿ. ಅವ ಯಾನಾದ ಅಂತ ಗೊತ್ತದ್ಯಾ? ಯಾನಾದ? ಕೆರೆ ಆಗ್ತಿಲ್ವ ಹೆಣ ಆದ. ಒಂದು ಅನಾಥ ಶವ. ಯಾರು ಮಾಡಿದ್ರು ಅಥವಾ ಯಾರು ಮಾಡಿಸಿದ್ರು ಅಂತ ಗುಸು ತಗೊಂಡು ಏನ್ ಮಾಡೋದು? ಅದೊಂದು ಓಪನ್ ಸೀಕ್ರೆಟ್. ಆದ್ರೆ ವಂಡರ್ ಅಂತಂದ್ರ ಯಾವೊಬ್ಬ ಕಾರ್ಮಿಕನು ಯಾವೊಬ್ಬ ಕೂಲಿನೂ ಆ ಹೆಣನ ಗುರುತಿಸ್ಲಿಲ್ಲ. ಯಾರ ಸಲುವಾಗಿ ಹೋರಾಡಿದ್ನು, ಯಾರ ಬದುಕು ಹೊಸನಾಗಬೇಕು ಅಂತ ಕನಸ್ಕೊಂಡಿದ್ನು, ಅವ ಹಸನಾಗಿ ಹೋದ. ಅವ ಎಲ್ಲಿ? ಅವ ಯಾನ್ ಕತಿ? ನಾ ಪೆಹಲಿನ ಸರ್ಫಿರಾವ್ ಕಾರ್ಯಕರ್ತ ಅಂದಿದ್ನಲ್ಲ, ಇಲ್ಲೇ ಮಂಗಳೂರು ಕಡೆ ಅವ. ಶುರು ಹೊತ್ನಾಗ ಜರ್ದಾ ಮಾರೋ ಏಜೆಂಟ್ ಇದ್ದ. ಜರ್ದಾ ಮಾರ್ತಾ ಇಲ್ಲೇ ಉಳಿದು ಬಿಟ್ಟ. ದಿವಾಣಜಿಗಳು, ಚಕ್ಕರ್ಗಳು, ಕುಂಟಿನ ಪಾವಡಿ ಹೆಂಗಸರ ಮೇಲೆ ಕಣ್ಣು ಹಾಕಿದ್ರ ತನ್ನ ಜೀವದ ಖಬರಿಂದ ಪ್ರತಿಭಟಿಸ್ತಿದ್ದ. ಅದ ಅವಂಗ ಮುಳುವಾತು. ಯಾವುದೋ ಮಂಗಳೂರು ಕಡೆ ಅವ ಇಲ್ಲಿ ಬಂದು
ತಮ್ಮ ಮೇಲೆ ರಾಜ್ಯ ಹಾಳಾಕತ್ತವನಲ್ಲ ಅಂತಂದು ತಗಣಿ ಹೊಸ್ಕೆ ಹಾಕಿ ನಂಗೆ ಹೊಸ್ಕೆ ಹಾಕಿದ್ರು. ಈಗ ನೀವ ಹೇಳ್ರಿ ಭೀಮಣ್ಣ, ನಿಷ್ಠಾವಂತರ ಪರಿಸ್ಥಿತಿ ಹೆಂಗಾಕೈತಿ ಅಂತ. ನನಗಿದು ಗೊತ್ತಾಗ್ಲಿಲ್ಲಲ್ಲ. ಅಲ್ಲ, ರೂಟ್ ಲೆವೆಲ್ನ ಕೆಲಸ ಮಾಡೋರು ಇದನ್ನ ಹೆಂಗ ತಿಳ್ಕೊಳ್ಳಿಲ್ಲೋ? ಹೆಂಗೋ ಏನೋ, ಆದ್ರೆ ಈ 5 ಬೆಳೆಗಳು ಒಂದು ಮುಟ್ಟಿಗೆ ಆಗಬೇಕು. ಜೋಪಡಿ ಹೋಗಿ ಅವ್ರನ್ನೆಲ್ಲ ಹೊರಿಗೊಳಿಸ್ತೇನೆ. ಅದ್ರ ಕಾಲ ಈಗ ಕೂಡಿ ಬಂದೈತಿ. ಭೀಮಣ್ಣ, ನೀವು ಬಹಳ ಲಘುನ ಭಾವಕರಾಗ್ತಿರಪ್ಪ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇರಬಾರ್ದು. ಹಂಗಂದ್ರೆ ಹೆಂಗ? ಅವ್ರ ಬದುಕನ್ನ ಅರ್ದು ಕುಡ್ದೇನೆ. ನಿಮ್ಗೊಂದು ಮುಖ್ಯವಾದ ಮುದ್ದ ಹೇಳೋದದ, ಅದನ್ನ ಹೆಂಗ್ ಹೇಳಿ ಅಂತ ತಿಳಿಯವಲ್ತು. ಹೇಳ್ರಲ್ಲ, ಅದ್ರಾಗ ಏನೈತಿ? ನಮ್ಮ ಕನಸಿನ ಕನ್ನಡಿ ಒಡೆದ ಚೂರಾಗೈತಿ. ಅದರೊಳಗಿನ ಕನಸಿನ ಗೊಂಬೆಗಳು ರಕ್ತ ಸಿಕ್ತವಾಗಿ ಮೈಕೈ ತುಂಡು ಹರಿವಿ ಬಿದ್ದಾವು. ನೀವ್ ಯಾನ್ ಹೇಳಾಕತ್ತಿರೋ ನನಗಂತೂ ಒಂದು ತಿಳಿಬಂತು. 2 ದಿನ ಆತು, ಕಣ್ಣು ರೆಪ್ಪಿನ ಕೂಡಿಲ್ಲ. ಚಿಂತೆಯ ಉರಿಯೊಳಗ ಸುಟ್ಕೊಳಕತ್ತೇನು. ಹಿಂಗ್ ಒಗಟ್ನಾಗ ಮಾತಾಡಿದ್ರೆ ಹೆಂಗ? ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಭೀಮಣ್ಣ, ಆಂದೋಲನ ಹಾ ಹೇಳ್ರಿ. ನಡೆಯೋ ಹಂಗಿಲ್ಲ. ನೀವ್ಯಾನ್ ಚೇಷ್ಟ ಮಾಡಾಕತ್ತಿಲ್ಲ ಹೊಂದಲ್ಲ? ನಾ ಚೇಷ್ಟ ಮಾಡಾಕತ್ತಿಲ್ಲ, ಗಂಭೀರ್ನಾಗೆ ಹೇಳಾಕತ್ತೇನು. ನೀವು ಬೇಕಾದ್ರೆ ನನ್ನ ಹೇಡಿ ಅಂತ ಕರೀರಿ, ಅದರಿಂದ ನನ್ನ ಗೌರವಕ್ಕೆ ಏನೂ ಪೆಟ್ಟಿಲ್ಲ. ಆದ್ರೆ ಈ ವ್ಯಾಳ್ಯಾದ ಫಾಯ್ದಾನ ನಾವು ನೀವು ಪಡೆದ್ರೆ ಹೆಂಗ? ನಂಗೆ ಗೊತ್ತು, ಈ ಸಂಘಟನಾ ಕಟ್ಟಕ್ಕ ನೀವು ನಿಮ್ ರಕ್ತ ಬಸ್ದಿರಿ, ರೈತರ ಕಷ್ಟಕ್ಕ ಮರ 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 ಮರಗಿರಿ. ಆದ್ರೂ ಆಂದೋಲನ ಹಿಂದಕ್ಕೆ ಪಡೆದ್ರು ಜನ ನಮ್ಮನ್ನು ದೇಶೋದಿಲ್ಲ. ಯಾಕಂತಂದ್ರ ಆ ವ್ಯಾಪಾರಿಯಾರು ರೈತರಿಗೆ ರಾಸ್ತಾ ಬೇಲಿ, ಕಾರ್ಮಿಕರಿಗೆ ಕಾಯ್ದೆ ಕಾನೂನು ನಂಗೆ ಸವಲತ್ತು ಕೊಡ್ತಾರಂತ ಹೇಳೋಣ. ಇದು ಯಾವ ವಿವೇಚನೆಯಲ್ಲಿ ಮಾತಾಡ್ಲಿಕ್ಕಿದ್ರೆ ನೀವು? ಅಂದ್ರೆ ನನ್ನ ಹೋರಾಟ, ನನ್ನ ಕನಸು ಎಲ್ಲ ಹುಸಿ ಅನ್ಕೊಂಡ್ರೆ ಅದಕ್ಕ ಅನಿಸ್ತೈತಿ. ಆಂದೋಲನ ಸಮೀಪ ಬಂದಂಗ ನೀವು ನನ್ನ ಕಣ್ಣಿಟ್ಟು ಮಾತಾಡ್ಲಕತ್ತಿಲ್ಲ. ನಿಮ್ಮ ಸರಳ ಸ್ನೇಹ ಪ್ರೇಮದೊಳಗ ಏನೋ ಢಾಂಬಿಕತನ ತುಂಬೈತಿ ಅಂತ ನನಗನಿಸ್ತೈತಿ. ಅದು ಹೋಗ್ಲಿ, ಕುಳಿತುಕೋರಪ್ಪ. ನಾನು ನಿಮ್ಗೆ ಮೊಣಕಾಲು ಊರು ಬೇಡ್ಕೋತೇನು, ನಿಮ್ಮ ಮಾತನ್ನ ಎದುರಿಗಿಟ್ಕೊಳ್ಳೋಣ. ನೀವು ನಿಷ್ಠಾವಂತ, ಸ್ನೇಹಮಯಿ ಎಲ್ಲ 100% ಬರೋಬ್ಬರಿ ಅದ. ಅದಕ್ಕೆ ನಾನು ಹೌದಂತೀನಿ. ಆದ್ರ ಸ್ವಲ್ಪ ವಿಚಾರ ಮಾಡ್ರಿ, ಈ ತಲೆನ ಸ್ವಲ್ಪ ಓಡಿಸ್ರಿ. ನಿಮ್ ಎಲ್ಲಾ ಕಾರ್ಯತನಗಳನ್ನ ಒಂದ್ ಕಡೆ ಸೂಡ್ ಕಟ್ಟಿಟ್ಟು ವಿಚಾರ ಮಾಡ್ರಿ. ಈಗ ನೀವಾಗ್ಲಿ ಇಲ್ಲ ನಾನಾಗ್ಲಿ ಮತ್ ಯಾರ ಇರ್ಲಿ, ಮಹಾನುಭಾವ ಆಗ್ಲಿಕ್ಕೆ ಹೊರಟ್ರ ಸಂಶಯ ಗುಮಾನಿಯಿಂದ ನೋಡೋ ಜನನ ಎಲ್ಲಾ ಕಡೆ ತುಂಬಿಕೊಂಡೈತಿ. ಅದನ್ನ ಚಂದಂಗ್ ತಿಳ್ಕೊರಿ. ಎಣ್ಣೆ ಬಂದಾಗ ಕಣ್ಣು ಮುಚ್ಚಿದ್ರು ಅಂತಾರಲ್ಲ, ಹಂಗಾಗ್ಬಾರ್ದು. ಈ ಪ್ರಪಂಚದೊಳಗ ಪ್ರಲೋಭನೆಗೊಳಗಾಗದವರು ಯಾರೂ ಇಲ್ಲ. ಅಂದ್ರೆ ನೀವು ಆ ವ್ಯಾಪಾರಗಾರ ಬಲಿಯಾಗಿ ಬಿದ್ರೆ? ಅವ್ರದಂತ ಬಲಿ ಈ ಹುಲ್ಲಿನ ನಡಿಲಿಕ್ಕ ಅವ್ರ ನನ್ನ ಭಯ ಬಿದ್ದಾರು. ಭೀಮಣ್ಣ, ಇನ್ನೊಂದು ವಿಷಯ ಹೇಳೋದದ, ಚಂದಂಗ್ ಕೇಳ್ರಿ. ಒಂದ್ ವೇಳೆ ಆಂದೋಲನ ನಡೀತು ಅಂತಂದ್ರ ನಾವ್ ಯಾರು ಉಳಿಯಂಗಿಲ್ಲ. ಉಳಿದ ಇತ್ಯರ್ಥ ಆದ್ರ ನಮ್ಗ ಒಡ್ಕ ಕವಡಿ ಕಿಮ್ಮತ್ತಿರೋದಿಲ್ಲ. ಹಂಗ ನೋಡಿದ್ರ ಈ ವ್ಯವಸ್ಥಾ ಹಿಂಗ ಮುಂದುವರಿಬೇಕು. ಬೂದಿ ಮುಚ್ಚಿದ ಕೆಂಡದ ಹಂಗ, ಬುಟ್ಟಿಲಿರೋ ಹಲ್ಕಿತ್ತ ಹಾವನ ಹಂಗ ಬಿದ್ದಿರ್ಬೇಕು. ಅದು ಬೇಕಾದಾಗ ಬೆಂಕಿ, ಬೇಡಾದಾಗ ಬೂದಿ. ಎದುರಿಗಿರೋ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳುವಂತಹ ವಿಚಾರ ಕಿಡಿಗಳು ನಿಮ್ಮಲ್ಲಿಲ್ಲ ಅಂತ ಅನಿಸ್ತದ. ಆ ಭಗವಂತನ ಹತ್ರ ಬೇಡ್ಕೋತೇನು, ಆ ವಿಚಾರ ಕಿಡಿಗಳು ನಿಮ್ಮೊಳಗೂ ತೂರಿ ಅದು ಬೆಂಕಿಯಾಗಿ ಹೊತ್ಕೊಂಡು ಉರಿಲಿ ಅಂತ. ಇಡೀ ಕೂಲಿಗೆ ದಡಬಡಿಸೋರಿಗೆ ಹೊಟ್ಟೆ ಕಳಗಿ ತುಂಬ್ಸಾಕ ತಮ್ಮ ದೇಹಾನು ಮಾರ್ಕೊಳ್ಳೋ ಜೀವಕ್ಕ ಬಹಳ ಚಲೋ ಬೆಲೆ ಕಟ್ಟಿದ್ರಿ ಶಶಾಂಕ್ ಸಾಹೇಬ್ರ, ಬಹಳ ಚಲೋ ಬೆಲೆ ಕಟ್ಟಿದ್ರಿ. ನಿಮ್ಮ ದುಷ್ಟ ವಿಚಾರ ಸರಣಿನ ಪೈಲಿ ನಿಲ್ಲಿಸ್ರಿ. ನಿರಂಕುಶತ್ವ ಹೊಂದಿದವರು ವಕಾಲತ್ತು ವಹಿಸಿ ಮಾತಾಡೋದನ್ನ ಮೊದಲು ಬಂದ್ ಮಾಡ್ರಿ. ಚಪ್ಲಿ ಉಂಟು ಹರಿಯುವಾಗ ಅಲ್ದಾಡಿದ್ನಿ, ಮನ್ಯಾಗಿರೋ ಮುದುಕಿನ ಅಲ್ಲೇ ಚೆಲ್ಲಿ ಬಿಟ್ಟಿ, ಎಲ್ರೂ ಜೋಟ್ ಮಾಡಿದ್ನಿ. ಈಗ ನೀವ್ ಹಿಂಗ್ ಮಾತಾಡ್ತೀರಿ? ಇದ ಏಕ್ಜೂಟ್ತನ, ಇಬ್ರು ಕಾದ್ಕೊಂಡು ಹೋಗೋಣ. ಅಲ್ಲ, ಸಂಘಟನಾ ಕಟ್ತಾ ಕಟ್ತಾ ನಿಮ್ ಉಂಟು ಹರಿದಂಗ ನಂದ್ಯಾನ್ ಹರ್ಕೊಂಡಿಲ್ಲ ಅಂತೀರೇನು? ಭೀಮಣ್ಣ, ನೀವು ನನ್ನ ಸ್ನೇಹದ ಗೆಳೆಯ ಅಂತ ತಿಳ್ಕೊಂಡು ಹೇಳ್ತೀನಿ, ಕೇಳ್ರಿ. ಈ ಜನರ ದೈನ್ಯತೆ, ದಾರಿದ್ರ್ಯ ನಮ್ಮ ಆಸೆಗಳ ಏಣಿ ಆಗ್ಬೇಕು. ಮ್ಯಾಲ ಹತ್ತೋಂಗ ಏಣಿ ಬೇಕಾಗಿರ್ತದ. ಹತ್ತಿದ ಮೇಲೆ ಅದನ್ನ ತಗೊಂಡು ಏನ್ ಮಾಡೋದು? ಕಾಲಿಂದ ಒದ್ದು ನಿಲ್ಬೇಕು. ಹತ್ತಿದ ಮೆಟ್ಟಿಲುಗಳನ್ನ ಧಿಕ್ಕರಿಸಿ
ಕೇವಲ ಮುಗಿಲ್ ಕಡೆ ಮುಖ ನೆಟ್ಟು ನಿಲ್ಬೇಕು. ನನಗ ಸಾಧು ಬಾಬಾ ಮಾತು ನೆನಪಿಗೆ ಬರ್ತೈತಿ. ಯಾವುದೋ ಮನುಷ್ಯನ ಮೇಲೆ ಅತಿ ವಿಶ್ವಾಸ ಇಡುವುದು ಒಮ್ಮೆ ಘಾತುಕ ಸಾಬೀತಾಕೈತಿ ಅಂದಿದ್ರು. ಯಾವುದೋ ಮನುಷ್ಯನ ಮೇಲೆ ವಿಶ್ವಾಸ ಇಡ್ಬೇಕಾದ್ರೆ ಚಲೋತ್ನಂಗೆ ಫರಕ್ ಮಾಡಿ ಆಮೇಲೆ ವಿಶ್ವಾಸ ಇಡಬೇಕು ಅಂದಿದ್ರು. ನಾ ಅದನ್ನ ಗಮನಿಸ್ಲಿಲ್ಲ. ಈ ಪುರಾಣ ಕೀರ್ತನಗಳ ಮಾತು ಬೇಡ. ಆ ಜನರ ಹೃದಯದೊಳಗ ನಾವು ಅತಿ ಉನ್ನತ ಸ್ಥಾನದೊಳಗ ಅಲಂಕೃತರಾಗೇವಿ. ಬಹುಶಃ ಅದನ್ನ ಯಾರಿಂದಲೂ ಸಾರ್ಲಿಕ್ಕೆ ಸಾಧ್ಯ ಇಲ್ಲ. ಆಂದೋಲನ ಹಿಂದಕ್ಕೆ ಪಡೆದ್ರು ಜನ ನಮ್ಮನ್ನು ದೇಶೋದಿಲ್ಲ. ಭೀಮಣ್ಣ, ಇವತ್ತು ಸರಿ ರಾತ್ರಿ ಆ ಹಾಳ್ಗುಡಿ ಹತ್ರ ಬರ್ರಿ. ಅಲ್ಲಿ ನಿಮ್ಮ ಪಾಲ್ ಕಾದಿರ್ತದ, ಅದನ್ನ ತಗೊಂಡು ಹೋಗ್ರಿ. ನಿಮ್ ಆಹ್ವಾನನ ನಾ ಧಿಕ್ಕರಿಸ್ತೀನಿ. ನಿಮ್ ಹೊಳಕ ನನ್ನ ಹೊರಗೆ ಕೆಡ್ತೇನೆ. ನೀವು ಬರ್ತಾ ಇದ್ರು ಆಂದೋಲನ ನಡೀತಿತ್ತು. ಬರ್ತೀನಿ. ಭೀಮಣ್ಣ, ಭೀಮಣ್ಣ, ಭೀಮಣ್ಣ. ಭೀಮಣ್ಣ, ಭೀಮಣ್ಣ, ಹೊರಗ ಸುದ್ದಿ ಗೊತ್ತಾಗಿ ಹೋಗಿ ನೋಡ್ತೀವಿ. ಹಾಳ ಬಾವಿ ಹತ್ರ ಅಣ್ಣ ಸತ್ತು ಬಿದ್ದಿದ್ದ. ತಲೆಗ ಪೆಟ್ಟಾಗಿದ್ರಿ ಸಾಹೇಬ್ರ. ಸಹನ ಮಾಡ್ಕೋರಿ, ಸಹನ ಮಾಡ್ಕೋರಿ. ತಲೆಗೆ ಬಿದ್ದಿರೋ ಏಟ್ ನೋಡಿದ್ರ ಯಾವುದೋ ಕಾಣದ ಕೈಗಳ ದುಷ್ಟ ಚಕ್ರ ನಮ್ಗಳೆಲ್ಲರ ಹಿಂದಿರಬೇಕು. ಆ ಕೈಗಳು ಮುರುಟಿ ಮುದುಡಿ ಹಾಳಾಗ್ಲಿ ದೇವ್ರೆ. ನಿನ್ನಂತ ನಿಷ್ಠರು ಪ್ರಾಮಾಣಿಕರು ಲಕ್ಷಕ್ಕೊಬ್ಬನೋ ಕೋಟಿಗೊಬ್ಬನೋ ಸಿಗ್ತಾರೆ. ಖರೆ ಮಾನವ ಶ್ರೇಷ್ಠನು. ನಿನ್ನ ದೇಹದಿಂದ ಹಾರಿದ ಆ ಮಹಾ ಆತ್ಮ ಇಲ್ಲೇ ನಮ್ಮ ಸುತ್ತಮುತ್ತಲು ಸುಳಿದಾಡ್ತಾ ಸೊಂಗ್ತಾ ಇರಬಹುದು. ಅದು ನಮಗೆಲ್ಲ ಪ್ರಚಂಡ ಶಕ್ತಿಯನ್ನು ಕೊಡ್ಲಿ ದೇವ್ರೆ. ತನ್ನೆಲ್ಲಾ ಕಷ್ಟಗಳನ್ನು ಬದಿಗಿಟ್ಟು ಈ ದುಡಿಮೆ ಜನರ ಸಲುವಾಗಿ ಹೋರಾಡಿ ಮರಣ ಹೊಂದಿದ ನಿನ್ನ ಮರಣ ಒಂದು ಅಮರ ಮರಣ. ಇದು ಮನುಕುಲದ ವಿಜಯ ಪತಾಕೆ. ಸಹನಿರ್ಲಿ ಬಂಧುಗಳೇ, ದುಡ್ಕೋದ್ ಬೇಡ. ಭೀಮಣ್ಣ ಸತ್ತಾನಂತಂದ್ರ ನಮ್ಮೆಲ್ಲಾ ಹೋರಾಟಗಳ ಸತ್ತಂಗಲ್ಲ, ಅವು ನಡೀತಾವ. ಈಗ ಹಂಗ ನೋಡಿದ್ರೆ ನಾವು ಹೆಚ್ಚು ಮಜಬೂತಾಗಿವಿ. ಈಗ ನಮ್ಮ ಮುಂದೆ ಮುಖ್ಯವಾಗಿರೋದು ಭೀಮಣ್ಣನ ಅಂತ್ಯಕ್ರಿಯೆ. ಅದು ಜಬರ್ದಸ್ತ್ ಆಗಬೇಕು, ನಮ್ಮೆಲ್ಲರ ಏಕಜೂಟದ ಪ್ರತೀಕ ಆಗಬೇಕು. ಪಂಚನಾಮೆ ಆದ್ಮೇಲೆ ಅಂತ್ಯಕ್ರಿಯೆ ಭವ್ಯ ಮೆರವಣಿಗೆ ಗೋರಸ್ಥಾನ ತನಕ ನಡೀಲಿ. ಅದರ ತಯಾರಿ ನಡೀಲಿ. ಭೀಮಣ್ಣ ಘಾತ, ಭೀಮಣ್ಣ ಅನ್ಯಾಯ. ನಮ್ಮ ಈ ಹೋರಾಟನ ದಿಶಾಂತರ ಮಾಡಿದ್ರು. ನಿನ್ನ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾನೆ ಭೀಮಣ್ಣ, ನಮ್ಮ ಗುರಿ ಸಾಧಿಸುವವರೆಗೂ ಈ ಹೋರಾಟ ನಿರಂತರವಾಗಿ ನಡೀತೈತಿ. ಬೆಳೆಯಿತು ಹೊಲ ಬೇಳೆ ಕೊಯ್ಯಿತು, ಬಿತ್ತಿತ್ತು ಬೆಳೆಯಿತ್ತು ಹೊಲ ಬೇಳೆ ಕೊಯ್ಯಿತ್ತು, ಗೂಡು ತೆನೆ ಮುರಿಯಿತ್ತು ಕುತ್ತರಿ ಒಟ್ಟಿತ್ತು, ಗೂಡು ತೆನೆ ಮುರಿಯಿತ್ತು ಕುತ್ತರಿ ಒಟ್ಟಿತ್ತು, ಒಕ್ಕಿತ್ತು ತೂರಿತ್ತು ಅಲೆಯಿತ್ತು, ಒಕ್ಕಿತ್ತು ತೂರಿತ್ತು ಅಲೆಯಿತ್ತು, ಸಲಗೆ 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 ತುಂಬಿತ್ತು, ಸಲಗೆ 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 ತುಂಬ